ಎಲ್ರಿಗೂ ನಮಸ್ಕಾರ. ಕಳೆದ ಏಪ್ರಿಲ್ನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂಥ ಆಯುಷ್ ವೈದ್ಯರಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಬೃಹತ್ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಜರುಗಿತು. ತಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 11ರಿಂದ 14ನೇ ತಾರೀಕಿನವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯುಷ್ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಂತಕ್ಕಂಥದ್ದು ಆಯುಷ್ ಟಿವಿ ಹಾಗೂ ಎಎಫ್ಐ ಕರ್ನಾಟಕ ರಾಜ್ಯ ಘಟಕ ಇದರ ಒಂದು ಸಹಯೋಗದಲ್ಲಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಒಂದು ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನಾಗಿ ನಾವು ಆಚರಿಸಿದೆವು. ಕಾರ್ಯಕ್ರಮ ಅನ್ನೋಕ್ಕಿಂತ ಅದು ಒಂದು ಆಯುಷ್ ಹಬ್ಬವಾಗಿ ನಿಮ್ಮೆಲ್ಲರಿಗೆ ಒಂದು ಹೊಸ ಅನುಭವವನ್ನ ನೀಡಿದಂಥ ಕಾರ್ಯಕ್ರಮ. ಯಾಕೆ ಈ ಭೇಟಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಕಾರ್ಯಕ್ರಮವನ್ನ ಒಂದು ಕನಸನ್ನ ಕಂಡು ಆ ಕಾರ್ಯಕ್ರಮದ ಒಂದು ರೂಪರೇಷೆಯನ್ನು ನಿರ್ಮಿಸಿ ಆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಆಯುಷ್ ವೈದ್ಯರನ್ನ ಯಾವ ರೀತಿ ಅದರಲ್ಲಿ ಇನ್ವಾಲ್ವ್ ಮಾಡಬೇಕು ಮತ್ತು ಅದರ ಒಂದು ಔಟ್ಕಮ್, ಆ ಕಾರ್ಯಕ್ರಮದ ಒಂದು ಔಟ್ಕಮ್ ಆಯುಷ್ ವೈದ್ಯರಿಗೆ ಅಷ್ಟೇ ಅಲ್ಲದೇನೆ ಸಾರ್ವಜನಿಕರಿಗೆ ಯಾವ ರೀತಿ ತಲುಪಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದ ದೊಡ್ಡ ಮರವಾಗಿ ಬೆಳೆಯೋದಿಕ್ಕೆ ಮೊಳಕೆಯನ್ನ ಹುಡುಕಿ ತಂದು ಅತ್ಯುತ್ತಮವಾದ ಮಣ್ಣನ್ನ ಜೋಡಿಸಿ ನೀರನ್ನ ಹಾಯಿಸಿ ಪೋಷಿಸಿದವರು ಮಿಸ್ಟರ್ ಹರೀಶ್ ಅವರು, ಉಪಾಧ್ಯಕ್ಷರು ಆಯುಷ್ ಟಿವಿ ಬೆಂಗಳೂರು. ಅವರು ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ, ಕಾರ್ಯಕ್ರಮ ಮುಗಿದ ಮೇಲೆ ಆಯ್ತು ನೀವ್ಯಾರೋ ನಾವ್ಯಾರೋ ಅನ್ನೋ ಆಗಿರ್ತಾರೆ. ಆದರೆ ಇಷ್ಟೊತ್ತನ ಹೇಳಿದ್ನೆಲ್ಲ ಆ ಎಲ್ಲ ಪದಗಳಿಗೆ ಅನವರ್ಥಕವಾಗುವಂತೆ ಅವರು ಅವತ್ತೇ ನಾವು ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಹಲವಾರು ಸುತ್ತಿನ ಮಾತುಕತೆಗಳನ್ನ ನಾನು, ಬನ್ನಿಗೋಳ್ ಸಾರು ಮತ್ತು ಹಿರೇಮಠ್ ಸಾರು, ಉಳಿದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಾಕ್ಟರ್ ಬಿರಾದರ್ ಅವರು ಎಲ್ಲರೂ ಕೂಡಿ ಒಂದು ರೂಪರೇಷೆಗಳನ್ನ ಮಾಡ್ಕೊಂಡ್ವಿ. ಯಾವ ರೀತಿ ಇನ್ನು ಮುಂದೆಯೂ ಕೂಡ ಆಯುಷ್ ಟಿವಿ ಮತ್ತು ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಒಂದು, ನಮ್ಮ ಆಯುಷ್ ವೈದ್ಯರ ಒಂದು ಶ್ರೇಯೋಭಿವೃದ್ಧಿಗೆ, ಎರಡನೇದ್ದು ಸಾರ್ವಜನಿಕರಿಗೆ ಆಯುಷ್ ಸಿಸ್ಟಮ್ಗಳ ಒಂದು ಉಪಯೋಗವನ್ನ ಹಲವಾರು ರೀತಿಯಲ್ಲಿ ತಿಳಿಸಿಕೊಡಬೇಕು, ಅದನ್ನ ಪ್ರಚುರಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಒಂದು ರೂಪರೇಷೆಗಳನ್ನ ಹಾಕೊಂಡ್ವಿ. ಆ ರೂಪರೇಷೆಯ ಮುಂದಿನ ಭಾಗವೇ ಇವತ್ತು ನಮ್ಮ ಒಂದು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಎಎಫ್ಐ ಧಾರವಾಡ ಜಿಲ್ಲೆ ಸಂಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಆರ್ ಅವರು ಆಗಮಿಸುತ್ತಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಮಹಾವೀರ್ ಹಾವೇರಿ ಮತ್ತು ಆನಂದ್ ಹುಲ್ಮನಿಯವರು ಅವರಿಗೆ ಪುಷ್ಪಗುಚ್ಛವನ್ನಿಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ಇಂಟ್ರಾಕ್ಷನ್ ವಿತ್ ಆಯುಷ್ ಡಾಕ್ಟರ್ಸ್ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಪೋಸ್ಟ್ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಬಗ್ಗೆ ನಾವು ಕೆಲವೊಂದು ವಿಚಾರ ವಿನಿಮಯಗಳನ್ನು ಇವತ್ತು ನಮ್ಮ ಹಿರಿಯರಾದ ಹರೀಶ್ ಅವರು ಮತ್ತು ಬನ್ನಿಗೋಳ್ ಸರ್ ಅವರಿಂದ ನಾವು ಆಲಿಸೋಣ. ಮುಂದೆ ಯಾವ ರೀತಿ ನಾವು ಈ ಒಂದು ಸಮಾಜದಲ್ಲಿ ನಮ್ಮ ಆಯುಷ್ ವೈದ್ಯರ ಘನತೆ ಮತ್ತು ಗೌರವ ಮತ್ತು ಆಯುಷ್ ಸಿಸ್ಟಮ್ಗಳ ಒಂದು ಪೂರಕವಾದಂಥ ಬೆಳವಣಿಗೆಗೆ ನಾವು ಯಾವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು ಅಂತಕ್ಕಂಥದ್ದು ಒಂದು ಪಕ್ಷಿ ನೋಟವನ್ನು ಇವತ್ತು ಚರ್ಚೆ ಮಾಡಿ ಮುಂದೆ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಾವು ತತ್ಪರಗೊಳಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯನ್ನು ಅಲಂಕರಿಸುವಂತಹ ನಮ್ಮೆಲ್ಲರ ಗುರುಗಳು ಹಾಗೂ ಶ್ರೀ ಬನ್ನಿಗೋಳ್ ಸರ್ ಅವರಿಗೆ ನಮಸ್ಕರಿಸ್ತಾ, ಅದೇ ರೀತಿ ಇಂದಿನ ಮುಖ್ಯ ಅತಿಥಿ ಶ್ರೀ ಹರೀಶ್ ಆರ್ ಅವರು, ಆಯುಷ್ ಟಿವಿ ವೈಸ್ ಪ್ರೆಸಿಡೆಂಟ್ ಹಾಗೂ ಸಂಜೀವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಅವರೇ ಹಾಗೂ ರಾಜ್ಯದ ಎಎಫ್ಐ ಸದಸ್ಯರೇ ಹಾಗೂ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಸದಸ್ಯರೇ, ಇಂದು ನಾವೆಲ್ಲರೂ ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಆಯುಷ್ ಉತ್ಸವ ಅಂದರೆ ಆಯುಷ್ ಟಿವಿ ವತಿಯಿಂದ ನಡೆದಂತಹ ಗ್ಲೋಬಲ್ ಕಾನ್ಫ್ಲುಯೆನ್ಸ್ ಅಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ. ಆ ಭಾಗವಹಿಸಿದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಆಯುಷ್ ವೈದ್ಯರು ತೊಂದರೆಗಳನ್ನು
ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾದಂತಹ ವಿಚಾರವನ್ನ ಮಾಡಿಕೊಂಡು ನಾವು ಗೌರ್ಮೆಂಟ್ ಅನ್ನು ಯಾವ ರೀತಿ ಅಪ್ರೋಚ್ ಆಗುವುದು, ಅದೇ ರೀತಿ ಇಂಟಿಗ್ರೇಟೆಡ್ ಸಿಸ್ಟಮ್ ಅದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮತ್ತು ನಮ್ಮಲ್ಲಿಯ ಹಿರಿಯ ವೈದ್ಯರಿಂದ ನಾವು ಆಯುಷ್ ಟಿವಿ ಉತ್ಸವದಲ್ಲಿ ಹಲವಾರು ಪ್ರಬಂಧಗಳ ಮತ್ತು ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಅಲ್ಲಿ ನಾವು ನಮ್ಮ ಆಯುರ್ವೇದವನ್ನು ಮತ್ತು ಆಯುಷ್ಯದಲ್ಲಿ ಬರುವಂತ ಎಲ್ಲ ವರ್ಗದ ನಮ್ಮ ಚಿಕಿತ್ಸಾ ಪದ್ಧತಿಯನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಆಯುಷ್ ಟಿವಿ ಉತ್ಸವ ಮಾಡಿಕೊಟ್ಟಿತ್ತು. ಆದರೆ ಅದರ ಬಳಿಕ ಅವರು ಅಲ್ಲಿಗೆ ಸುಮ್ಮನೆ ಕುಂತಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಆಯುಷ್ ವೈದ್ಯರನ್ನ ಭೇಟಿಯಾಗುತ್ತಾ ಅಲ್ಲಿಯ ಸ್ಥಳೀಯ ತೊಂದರೆಗಳು, ಅದಕ್ಕೆ ಯಾವ ರೀತಿಯ ಸ್ಪಂದನೆ, ಇದರ ಬಗ್ಗೆ ವಿಚಾರವನ್ನು ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾರೆ. ಇದು ಬಹಳ ಖುಷಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ಆಯ್ತು, ಅಲ್ಲಿಗೆ ಫುಲ್ ಸ್ಟಾಪ್ ಇಲ್ಲ, ಕೋಮ ಇಟ್ಕೊಂಡು ಕಾರ್ಯಕ್ರಮವನ್ನು ಮುಂದುವರೆದು ಪ್ರತಿಯೊಂದು ವೈದ್ಯರ ನೋವನ್ನ ತಿಳಿಸುವಂತದ್ದು, ಅದಕ್ಕೆ ಸಂಬಂಧಿಸಿದಂತಹ ವಿಚಾರಧಾರೆಗಳನ್ನ ಮಾಡ್ತಾ ಇದ್ದಾರೆ. ಬಹಳ ಉತ್ತಮವಾದ ಒಂದು ವಿಚಾರ. ಇವತ್ತು ಇದೇ ಒಂದು ವಿಚಾರದಲ್ಲಿ ನಮ್ಮ ಜಿಲ್ಲೆಯಿಂದ ನಾವು ಆಯುಷ್ ಟಿವಿ ಅವ್ರ ಜೊತೆ ಒಂದು ಸಂವಾದವನ್ನ ಏರ್ಪಡಿಸಿದ್ದೀವಿ. ಇವತ್ತು ಇದನ್ನ ನಡೆಸಿಕೊಳ್ಳಿದ್ದಾರೆ ನಮ್ಮ ಶ್ರೀ ಹರೀಶ್ ಅವರು. ಅವರಿಗೆ ಸ್ವಾಗತ ಅನುಭವಿಸ್ತಾ ನಮ್ಮ ಇವತ್ತು ಕುಂತಿದ್ದೀವಿ, ನಾವೆಲ್ಲರೂ ಹಿರಿಯರು ವೈದ್ಯರಿದ್ದೀವಿ, ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತು ಆಗಮಿಸಿದಂತ ಎಲ್ಲರಿಗೂ ವಂದಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಯುರ್ವೇದ. ಎಲ್ರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಡಾಕ್ಟರ್ ಶ್ರೀನಿವಾಸ್ ಕೆ ಬನ್ನಿಗೋಡ್, ಡಾಕ್ಟರ್ ಸೋಮಶೇಖರ್ ಎಸ್ ಉದ್ದಾರ್, ಡಾಕ್ಟರ್ CC ಹಿರೇಮಠ್, ಡಾಕ್ಟರ್ ರವೀಂದ್ರಜಿ ಅಂಡ್ ಆಲ್ ಲೀಡರ್ಸ್ ಆಫ್ AFI, ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಆರ್ ಲೀಡರ್ಸ್. ಒಂದು ಜೋರ ಚಪ್ಪಲಿ AFI ಅವರು. ಏನಕ್ಕೆ ಬಂದೆ ಅಂದರೆ ಇದು ಸೆಕೆಂಡ್ ವಿಸಿಟ್. ಹೊಸಪೇಟೆ ಸಡನ್ ಆನ್ ದಿ ವೇಲ್ ಬಂದಿದ್ದು. ಫಸ್ಟ್ ಬಾಗಲಕೋಟೆ ಹೋಗಿ ಇಲ್ಲಿಗೆ ಯಾಕೆ ಬಂದೆ? ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ ಶುರು ಮಾಡಿದಾಗ ಒಂದು ಮೀಟಿಂಗ್ ಆಯಿತು. ಒಂದೇ ಒಂದು ಮೀಟಿಂಗ್ ಆಗಿತ್ತು. ಬನ್ನಿಗೋಳ್ ಸರ್ ಬಂದಿದ್ರು. ಈಗ ಓಪನ್ ಆಗಿ ಹೇಳ್ತೀನಿ, ಯಾವತ್ತೂ ನಾನು ಇಂಟ್ರ್ಯಾಕ್ಟ್ ಮಾಡಿಲ್ಲ ಅವ್ರ ಹತ್ರ ಹೆಚ್ಚಾಗಿ. ಅವ್ರು ನೋಡಿದ ಕೂಡಲೇ ಹಿಂಗೆ ಯೋಚನೆ ಮಾಡಿದೆ. ಯಾಕಂದರೆ ನನ್ನ ಪ್ರಿನ್ಸಿಪಲ್ ಹಿಂಗೆ ಇದ್ರು, ಸ್ಟ್ರಿಕ್ಟು. ಅವ್ರು ನೋಡೋಕ್ಕೂ ಹಂಗೆ ಇದ್ರು, ಅಲ್ಲಿ ಕೂತಿದ್ದು ಹಂಗೆ ಇತ್ತು. ನಂಗೆ ನಮ್ಮ ಪ್ರಿನ್ಸಿಪಲ್ ನೆನಪಾಗಬಿಡ್ತು. ಅವ್ರ ಹೆಸರು ರವೀಂದ್ರ ಅವರು ಅಂತ, ನಮ್ಮ ಪ್ರಿನ್ಸಿಪಲ್ ಅವ್ರ ಹೆಸರು. ಸೊ ಅದೇ ಡಿಸಿಪ್ಲೀನು, ಪ್ರೊಫೆಷ್ನಲಿಸಮಲ್ಲಿ ಅವತ್ತು ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡಿದ್ರು. ಈಸ್ ಎ ಮ್ಯಾನ್ ಆಫ್ ಆ್ಯಕ್ಷನ್. ಸೌಂಡ್ ಮಾಡಲ್ಲ, ಮ್ಯಾನ್ ಆಫ್ ಆ್ಯಕ್ಷನ್. ಏನಕ್ಕೆ ಅಂದರೆ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸು ಫೀಸ್ ಫಿಕ್ಸ್ ಮಾಡಿದ್ದು ಅವರು. ಒಂದು ಜೋರ ಚಪ್ಪಾಳೆ. ಯಾಕೆ ಅಂದರೆ ಬೇರೆಯವರು 500 ರೂಪಾಯಿ ಅಂತಿದ್ರು. ನಿಮಗೆ ಗೊತ್ತು ನಾವು ಹೆಂಗೆ ಮಾಡಿದ್ವಿ, ಏನು ಅರೇಂಜ್ಮೆಂಟ್ ಇದೆ. ನಾವು 2,000 ರೂಪಾಯಿ, 1 ರೂಪಾಯಿ ಎಲ್ಲ ಮೇಲೆ ನಾವು ಹಾಕ್ಕೊಟ್ಟಿದ್ದೀವಿ. ಅವತ್ತು ಅಟ್ಲೀಸ್ಟ್ 2,000 ರೂಪಾಯಿ ಅಂತ ಹೇಳಿದ್ದು ಅವರು. ಅದಕ್ಕೆ ಮೊದಲನೇ ಚಪ್ಪಾಳೆ ನಾನು ಹೊಡಿಸಿದ್ದೆ ನಿಮ್ಮ ಬನ್ನಿಗೋಳ್ ಸರ್ಗೆ ಅವತ್ತು. ಅದಕ್ಕೆ ಒಂದು ಕೃತಜ್ಞತೆಗಳು. ಯಾಕೆ ಫಸ್ಟು ಅಲ್ಲಿ ಹೋದೆ ಬಾಗಲಕೋಟೆಗೆ ಅಂದರೆ, ಕಾನ್ಫರೆನ್ಸ್ ಶುರುವಾದಾಗ ಫಸ್ಟ್ ಎನ್ರೋಲ್ ಆಗಿದ್ದು ಆ್ಯಸ್ ಎ ಡೆಲಿಗೇಟ್ ನಿಮ್ಮ AFI ಪ್ರೆಸಿಡೆಂಟ್ ಅವರು ಡಾಕ್ಟರ್ ಮೋಹನ್ ಬಿರಾದಾರ್ ಅವರು. ಹೊಡೆದೆ ಚಪ್ಪಾಳೆ ಅವ್ರಿಗೂ. ಹಂಗಾಗಿ ನಾನು ಒಂದ್ಸಲ ಮಾತು ಕೊಟ್ಟರೆ ಸ್ಟಿಕ್ ಆನ್ ಆಗಿಬಿಡ್ತೀನಿ ನಾನು, ಅದು ಗೊತ್ತು ಎಲ್ರಿಗೂ. ಎರಡನೇದಾಗೆ ನಿಮ್ಮ ಹಿಂದೆ ಕೂತವರಲ್ಲ ಡಾಕ್ಟರ್ ಉದ್ದಾರ್ ಅವರು ಡೆಲಿಗೇಟ್ ಆಗಿದ್ದು. ಆಮೇಲೆ ಬನ್ನಿಗೋಳ್ ಸರ್ ಎಲ್ಲ ನೀವು ಬಂದು ಲೀಡರ್ಸ್ ಎಲ್ಲ ಆದರು. ಹಾಗಾಗಿ ಸೆಕೆಂಡ್ ವಿಸಿಟ್. ಇವತ್ತು ಇಂಟಿಗ್ರೇಷನ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಮೂಲ ನಮ್ಮ GWC. ಅದ್ರ ಹಿಂದೆ ಕೆಲಸ ಮಾಡಿದವರು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಉದ್ದಾರ್ ಸರ್ ಕೊಟ್ಟಿರೋದು. ಅವತ್ತು ಸ್ಕ್ರೀನಿಂಗ್ ಆಯ್ತಲ್ಲ, ಎಲ್ಲ ಡಾಕ್ಯುಮೆಂಟೇಷನ್ ಫುಲ್ಲು ನಾಲೆಜ್ ಇರೋದು ಅವ್ರಿಗೆ. ಕಂಪ್ಲೀಟಾಗಿ ಎಲ್ಲ ಅವರೇ ಕೊಟ್ಟಿರೋದು. ನಾನು ಏನಕ್ಕೆ ರೌಂಡ್ ಹೊಡಿತಿದ್ದೀನಿ ಅಂದರೆ, ನಾವು ಫೀಲ್ಡ್ಗೆ ಹೋದಾಗ ಅಕಸ್ಮಾತ್ ಆಯುಷ್ ಡಾಕ್ಟ್ರು ಇಲ್ಲದೆ ಹೋದರೆ ದೇವರೇ ಕಾಪಾಡಬೇಕು. ಯಾರೂ ಇಲ್ಲವೇ ಇಲ್ಲ. MBBS ಡಾಕ್ಟ್ರುಗಳೇ ಇಲ್ಲ. ಎಲ್ಲೋದ್ರೂ ಆಯುಷ್ ಡಾಕ್ಟ್ರುಗಳು. ಬೆಳಿಗ್ಗೆಯಿಂದ ಒಂದೊಂದು ಊರು ಹಳ್ಳಿಲಿ ಎಷ್ಟು ಜನ ಅವ್ರಿಗೆ ಗೊತ್ತಾ, ಎಲ್ಲಿಗೆ ಹೋಗ್ತಾರೆ ಅವರು, ಫೀಸ್ ಎಷ್ಟು ತಗೊಳ್ತಾವ್ರು ಗೊತ್ತಾ. ಕೆಲವೊಬ್ರು ಫ್ರೀ, ಕೆಲವೊಬ್ರು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಯಾರು ಮಾಡ್ತಾರೆ ಸರ್ವಿಸಿಂಗ್ಗೆ?
ಸೊ ಇದನ್ನ ಫೀಲ್ಡಲ್ಲಿ ತಗೊಂಡು ರೆಕಾರ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಪ್ರೆಸೆಂಟೇಷನ್ಗೆ ನಾನು ಇಲ್ಲಿ ಓಡಾಡ್ತಿರೋದು. ಮತ್ತೆ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ ಇವತ್ತು ಸಕ್ಸಸ್ ಆಗಿದೆ ಅಂದರೆ ಅದು ಮೂಲ ಕಾರಣ AFI ಆ್ಯಂಡ್ ಟೀಮ್. ಜೋರ ಚಪ್ಪಾಳೆ. ಏನಾರೋ ಅವತ್ತು ಅವ್ರು ಸಪೋರ್ಟ್ ಮಾಡದೆ ಹೋಗಿದ್ರೆ ತುಂಬ ಚಾಲೆಂಜ್ ಆಗ್ಬಿಡೋದು. ಬಟ್ ಯಾರು ಬಂದಿಲ್ಲ ನೊಂದ್ಕೊಂಡ್ಬಿಟ್ರು, ಅಯ್ಯೋ ಬರಬೇಕಿತ್ತು ಅಂತ. ಯಾಕಂದ್ರೆ ಇತಿಹಾಸದಲ್ಲಿ ಮತ್ತಂಗೆ ಆಗಲ್ಲ ಅಂತಂದ್ರು. ಬಟ್ ಮತ್ತೆ ಆಗಬೇಕು ಅಂದರೆ ಆಯುಷ್ ಟಿವಿನೇ ಮಾಡಬೇಕು. 2026 ಮಾಡಿ ತೋರಿಸ್ತೀವಿ. ಆಫ್ಟರ್ ನಾವು ಏನೇನು ಕಮಿಟ್ ಮಾಡಿದ್ವಿ ಅವನ್ನೆಲ್ಲ ಫುಲ್ಫಿಲ್ ಮಾಡಿಬಿಟ್ಟು ಮಾಡ್ತೀವಿ. ನೆಕ್ಸ್ಟು, ಈ ಸಿಸ್ಟಮ್ ಡೆವಲಪ್ಮೆಂಟ್ ಯಾಕೆ ಇಷ್ಟು ಸ್ಲೋ ಆಗ್ತಿದೆ? ಸುಮ್ಮನೆ ಒಂದು ಚರ್ಚೆ. ನಂದು ಏನಾದ್ರು ಹೇಳುವಾಗ ತಪ್ಪಾದ್ರೆ ಕ್ಷಮಿಸಿ, ಯಾಕಂದ್ರೆ ಎಲ್ಲ ಹಿರಿಯರಿದ್ದೀರ ನೀವು. ತಪ್ಪು ಯಾರ್ದು? ಯಾಕೆ ಇನ್ನೂ ಡೆವಲಪ್ ಆಗಿಲ್ಲ? ಯಾಕೆ ನಾವು ನಮ್ಮ ಸಿಸ್ಟಮ್ನ ಈಗ ಮಾಡಿ ಅಂತ ಬೇಡುವಂಥ ಪರಿಸ್ಥಿತಿ ಬಂದಿದೆ? ತಪ್ಪು ಯಾರ್ದಾಗಿದೆ? ನಮ್ಮ ಪ್ರಕಾರ ಜನರಲ್ ಆಗಿ. ಯಾಕಂದ್ರೆ ಸಂವಾದ ಅಂದ್ರೆ ಜಸ್ಟ್ ಒಂದು ಇನ್ಪುಟ್. ಏನಕ್ಕೆ ಇರ್ಬೋದು? ವಾಟ್ ಇಸ್ ದ ರೀಸನ್? ಎಲ್ರಿಗೂ ಅಂದ್ರೆ ನಾನೇ ಹೇಳುವಂತ ರೀಸನ್ ಯಾರು ಗೊತ್ತಾ ತಪ್ಪು? ಸ್ವಲ್ಪ ಒಂದು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋಣ. ಆಯುರ್ವೇದ ಎಲ್ಲಿಂದ ಬಂದಿದ್ದು? ನಮ್ಮ ದೇಶದ್ದು ಮೊನೊಪೊಲಿ ಅಲ್ವಾ? ಆಯುರ್ವೇದ ಎಂಟೈರ್ ವರ್ಲ್ಡ್ ಅಲ್ಲಿ ಏನಾದ್ರು ಇದೆಯಾ? ಸೊ ಆಯುರ್ವೇದ ಅನ್ನೋದು ಮೊನೊಪೊಲಿ ಆಗುತ್ತೆ. ಹಾಗಾಗಿ ಎಂಟೈರ್ ಗ್ಲೋಬ್ ಇದೆ ನಮ್ಮ ಮಾರ್ಕೆಟ್. ಬಟ್ ಅಪ್ರೋಚ್ ಮಾಡದೇ ಇರೋದು ನಮ್ಮ ತಪ್ಪು, ಮೊದಲನೇದು. ಎರಡನೇದಾಗಿ ನಾವು ವ್ಯಾಲ್ಯೂನ ಎನ್ಹಾನ್ಸ್ ಮಾಡ್ತಿಲ್ಲ. ಆಯುರ್ವೇದ ಡಾಕ್ಟರ್ನ ಮೀಟ್ ಮಾಡಬೇಕು ಅಪಾಯಿಂಟ್ಮೆಂಟು ಅಂದ್ರೆ ಅವ್ನ ಬ್ರ್ಯಾಂಡಿಗೆ ಯಾವ ರೇಂಜಲ್ಲಿ ಇರಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಸಿಗಬಾರ್ದು, ಡಿಮ್ಯಾಂಡ್ ಆ ರೇಂಜ್ಗೆ ಹೋಗ್ಬೇಕು. ಅದು ಹೋಗದೆ ಏನು ಮಾಡ್ತಾರೆ. ಅದಕ್ಕೆ ಬ್ರ್ಯಾಂಡಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೆಕೆಂಡ್ ಪಾರ್ಟ್, ಬ್ರ್ಯಾಂಡಿಂಗ್ ಹೆಂಗಪ್ಪ ಮಾಡೋದು ಅಂದ್ರೆ ನಾವು ಯಾರಿಗೆ ಅಡ್ರೆಸ್ ಮಾಡ್ತಾ ಇದೀವಲ್ಲ, ಪೇಷಂಟ್ಸ್ ಯಾರಿಗೆ ನೋಡ್ತಿಲ್ಲ, ಜನರಲ್ ಪಬ್ಲಿಕ್, ವೆರಿ ಗುಡ್, ಇಟ್ ಹ್ಯಾಸ್ ಟು ಬಿ ಡನ್. ಬಟ್ ವಿ ಆರ್ ನಾಟ್ ಟಚಿಂಗ್ ದ ಕ್ರೀಮ್ ಸೊಸೈಟಿ, ದ ಲೀಡರ್ಸ್, ದ ಇನ್ಫ್ಲೂಯೆನ್ಸರ್ಸ್. ಅವ್ರುಗಳು ನಾವು ಅಡ್ರೆಸ್ ಮಾಡ್ತಿಲ್ಲ. ಯಾಕೆ ಅಡ್ರೆಸ್ ಮಾಡ್ತಿಲ್ಲ ಅಂದ್ರೆ ಆಯುರ್ವೇದ ಅಂದ್ರೆ ಅಷ್ಟು ನೆಗ್ಲೆಕ್ಟ್, ಅಂದ್ರೆ ಆಯುಷ್ ಅಂದ್ರೆ ಅಷ್ಟು ನೆಗ್ಲೆಕ್ಟ್ ಆಗಿದೆ. ಬಟ್ ಆಯುಷ್ ಸಿಸ್ಟಮ್ಗೆ ಎಷ್ಟು ತಾಕತ್ತಿದೆ ಅಂದ್ರೆ ರೋಗ ಬಂದಿರೋದು ವಾಸಿ ಅಲ್ಲ, ಬರ್ದಿರೋಂಗ್ ಹೆಂಗಿರೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡೋದು ಕೇವಲ ಆಯುಷ್ ಸಿಸ್ಟಮ್. ಹೆಸರು. ಸೊ ಆ ನಿಟ್ಟಿನಲ್ಲಿ ಇವಾಗ ಮತ್ತೆ ಕೊರೋನಾ ಅನ್ನೋದು ಒಂದು ಅಲೆ ಹೋಗಿದೆ. ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು, ನಾನು ಕೇಳಿಸ್ಕೊಳ್ತಾ ಇದ್ದೆ. ಯಾಕಂದ್ರೆ ನಾವು ಅವತ್ತು ಏನು ಅನೌನ್ಸ್ ಮಾಡಿದ್ವಿ ಅಂದ್ರೆ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ನ ನಾವು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ನಂತರ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಮ್ಯುನಿಟಿ ಇದ್ದವನು ಮಾತ್ರ ಬಚಾವಾಗ್ತಾನೆ, ಇಲ್ಲ ಅಂದ್ರೆ ವೆರಿ ವೆರಿ ಡಿಫಿಕಲ್ಟ್. ಇಮ್ಯುನಿಟಿ ಎನ್ಹಾನ್ಸ್ ಆಗ್ಬೇಕಾದ್ರೆ ಕೇವಲ ಆಯುಷ್ ಸಿಸ್ಟಮ್ ಅಲ್ಲಿ ಸಾಧ್ಯ ಹೊರತು ಬೇರೆ ಸಿಸ್ಟಮ್ ಅಲ್ಲಿ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವತ್ತ ಏನು ಹೇಳಿದ್ನೋ, ಅಫಿಷಿಯಲ್ ಆಗಿ ವಿ ಆರ್ ಟೈಡ್ ಅಪ್ ವಿತ್ ಆಲ್ ದಿ ಕೋಆಪರೇಟಿವ್ ಸೊಸೈಟೀಸ್, ಆಲ್ ದಿ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ ಥ್ರೂ ಚೇಂಬರ್ ಆಫ್ ಕಾಮರ್ಸ್, ಫಿಲಮ್ ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದೆ. ಟೈಅಪ್ ಆಯ್ತಪ್ಪ, ಯಾರಿಗೂ ಅವ್ರನ್ನ ಅಡ್ರೆಸ್ ಮಾಡ್ಬೇಕಾಗಿರೋದು ನಾವುಗಳು. ನೀವು ನಾನೇನು ಮಾಡೋಕ್ಕಾಗತ್ತೆ? ನಮ್ಮ ಕೈಲೇನೋ ಟೈಅಪ್ ಆಗಿಬಿಡ್ತು. ಅಡ್ರೆಸ್ ಮಾಡಬೇಕಾಗಿರೋದು ನೀವುಗಳು. ನಿಮ್ಮ ಒಂದು ಕೋಆಪರೇಷನ್ ಇಲ್ಲದೆ ನಾವು ಆಯುಷ್ ಸಿಸ್ಟಮ್ನ ಲಿಫ್ಟ್ ಮಾಡೋಕ್ಕಲ್ಲ. ಯಾಕಂದರೆ ಅಲ್ಲಿ ಯಂಗ್ಸ್ಟರ್ಸ್ ಕೂತವ್ರೆ. ಆ್ಯಕ್ಚುಲಿ ಲಕ್ಕು ನಿಮ್ಗಳ್ದು. ಇವತ್ತೇನು ಹೋರಾಟ ಮಾಡ್ತಾವ್ರೆ ಲೀಡರ್ಸು, ಅದ್ರ ಇಂಪ್ಯಾಕ್ಟು ನೀವೆಲ್ಲೋ ಹೋಗ್ತೀರ. ದಯಮಾಡಿ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ನಮ್ಮ ಆಯುಷ್ ಟಿವಿ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಿಮಗೆ ಸಪೋರ್ಟ್ ಬೇಕಾಗುತ್ತೆ. ಯಾಕೆ ಅಂದರೆ ಎಷ್ಟು ಜನ ನಾವು ಕೊಡ್ತಾ ಇದ್ದೀವಿ ಅಂದರೆ ಅಷ್ಟು ಜನ ಅಡ್ರೆಸ್ ಮಾಡೋದು ಇರೋ ಆಯುಷ್ ಡಾಕ್ಟರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ತಾನೇ ಉದ್ದಾರ್ ಸರ್ ಹೇಳ್ತಾ ಇದ್ರು, ರಿಜಿಸ್ಟ್ರೇಷನ್ ಸುಮಾರು ಜನ ಅವರೇ, ಬಟ್ ರಿಯಲ್ ಆಗಿ ಪ್ರಾಕ್ಟೀಸ್ ಫೀಲ್ಡಲ್ಲಿ ಇರೋರು ತುಂಬ ಕಮ್ಮಿ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಗಿದೆ. ಹೆಂಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು? ಸ್ವಲ್ಪ ನಾವು ಸ್ಟ್ರಾಟಜಿಯಲ್ಲಿ ಹೇಳ್ತೀನಿ ನಾನು. ಒಂದು ಫಿಲಮ್ ಇಂಡಸ್ಟ್ರಿ ಹೈಯೆಸ್ಟ್ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿನ ಥ್ರೂ ಆಯುಷ್ ಸಿಸ್ಟಮ್ಮು ಅವನಿಗಿರೋ ಸಮಸ್ಯೆನ ನಾವು ಕ್ಯೂರ್ ಮಾಡಿಬಿಟ್ರೆ, ಅಥವಾ ಇಂಡಸ್ಟ್ರಿಲಿ ಇರುವಂಥ ಟಾಪ್, ಪೊಲಿಟಿಕಲ್ ಟಾಪು ನಾವೇನಾದ್ರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪಾಲಿಸಿ ಏನಾಗುತ್ತೆ, ನಮ್ಮ ಪರವಾಗಿ ಆಗುತ್ತೆ. ನಾವು ಇವಾಗ ಏನೇ ಹೋರಾಟ ಮಾಡ್ಬೇಕಂದ್ರೂ ಎಲ್ಲರೂ ಟ್ರೀಟ್ ಮಾಡಬೇಕು ಇಮ್ಯುನಿಟಿಗೆ. ಬಟ್ ಪ್ರಾಬ್ಲಮನ್ನು ಅಡ್ರೆಸ್ ಮಾಡೋದಕ್ಕೆ ಯಾರು ಬರ್ತಾರೆ? ಯಾರೂ ಬರಲ್ಲ. ನಾವು ಮೊನ್ನೆ ಕಾನ್ಫರೆನ್ಸ್ ಮಾಡಿದ ಮೂಲ ಉದ್ದೇಶ ಏನು ಅಂದರೆ ಆಯುಷ್ ಸ್ಟ್ರೆಂತ್ ತೋರ್ಸಕ್ಕೆ 10,000 ಜನಕ್ಕೆ ತುಂಬ ಹೋರಾಟ ಮಾಡಿದ್ರು AFI ಅವರು. 10,000 ಜನ ಎನ್ರೋಲ್ಮೆಂಟ್ ಆಗಬೇಕಾಗಿತ್ತು. ಆ್ಯಂಡ್ ಆ ಸಿಗ್ನೇಚರ್ 10 ಲಕ್ಷ ಜನ. ನೀವು 10,000 ಜನ ಅಲ್ಲಿ ನೀವು ಪ್ಯಾಲೇಸ್ ಕೊಡಲ್ಲ. ನಾವು ಆ್ಯಕ್ಚುಲಿ 4 ಬುಕ್ ಮಾಡಿದ್ವಲ್ಲ ನಾವು ಚೌಲ್ಟ್ರಿಗಳು 10,000 ಜನಕ್ಕೆ. ಕೊನೆಗೆ ಏನಾಯಿತು, ಲಾಸ್ಟ್ ಮೂಮೆಂಟ್ ಬರ್ತಾ ಬರ್ತಾ ಚಾಲೆಂಜಿಂಗ್ ಆದಮೇಲೆ ಆಮೇಲೆ ಪ್ರಮುಖ್ ಕುಮಾರ್ ಅವ್ರಿಗೆ ಮತ್ತು ಇನ್ನು ಬೇರೆ ಬೇರೆ ವಿಚಾರವಾಗಿ ನಾವು ಸ್ಪ್ರೆಡ್ ಮಾಡಿದ್ವಿ. ನಾವು
we have spent more than 5.5 crores for the project. It's a loss ಅಂದ್ರೆ no, it's a branding, it's an investment. We are into business. ಬಟ್ ಯಾವ ರೀತಿಲಿ ಎಥಿಕಲ್ ಬಿಸ್ನೆಸ್ ಬೇರೆ ಚಾನೆಲ್ ಅಬ್ಸರ್ವ್ ಮಾಡಿ ಆ ಥರ ಚಾನೆಲ್ ನಮ್ದು ಇನ್ಫಾರ್ಮೇಶನ್ ಬರಲ್ಲ. ನಾವು ಡಿಪೆಂಡ್ ಆಗಿರೋದು ಸೊಸೈಟಿ ಹೆಲ್ತ್ ರಿಲೇಟೆಡ್ ಬೇಸ್ ಮೇಲೆ, ಅದು ಆಯುಷ್ ಸಿಸ್ಟಮ್ ಮೇಲೆ ನಾವು ಬೇಸ್ ಆಗಿದ್ದೀವಿ. ಇವತ್ತು ನೀವು ವರ್ಕ್ ಮಾಡದೆ ಹೋದ್ರೆ, ನೀವು ಡೆವಲಪ್ ಆಗಿದ್ರೆ ಆಯುಷ್ ಎಲ್ಲಿ ಡೆವಲಪ್ ಆಗುತ್ತೆ? ಐಲಿ ಇಂಪಾಸಿಬಲ್. ಸೊ ಆಗ ದಯವಿಟ್ಟು ಸೌಂಡ್ ಮಾಡಿ, ಸೌಂಡೇ ಮಾಡಲ್ಲ ನಮ್ಮ ಆಯುಷ್ನವರು. ಎಲ್ಲ ವಿಶ್ರಾಂತಿಯಿಂದ ಇದ್ಬಿಡ್ತೀರಾ. ನೀವು ಎಲ್ಲರೂ ಒಟ್ಟಿಗೆ ಎದ್ದೇಳ್ಬೇಕಾದ್ರೆ ಏನಕ್ಕೆ ಅಂದರೆ, ಇವತ್ತೊಂದು ಲೋನ್ ಆಗಲಿ, ಒಂದು ರಿಯಂಬರ್ಸ್ಮೆಂಟ್ ವಿಚಾರವಾಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಎಲ್ಲದಕ್ಕೂ ಆಯುಷ್ ಡಾಕ್ಟರ್ ಅಂದರೆ ಚಾಲೆಂಜಸ್ ಇದೆ. ಮೊನ್ನೆ ಹಿಂಗೆ ಮಾತಾಡೋದು ಯಾರು ಸರ್ ಅದೆಲ್ಲ ಬಿಟ್ಬಿಡಿ ಸರ್, ಹೆಣ್ಣು ಕೊಡಲ್ಲ ಸರ್ ಅಂದ್ಬಿಟ್ರು. ಪಾಪ ಅವ್ರ ಮದುವೆ ಆಗಿದೆ ಇರಲಿ. ಸೊ ಅಂದರೆ ಅವ್ರ ಎಕ್ಸ್ಪೀರಿಯನ್ಸು ಆ ಹುಡುಗರು ಯೋಚನೆ ಮಾಡ್ತಾರೆ, ಹೌದಾ ಗೊತ್ತಿಲ್ಲ ಸೇರ್ಬಿಟ್ಟಿದ್ವಿ ಅಂತ ಅವರು. ಬಟ್ ನಿಮ್ಮ ಟೈಮಲ್ಲಿ ಆಗ್ಬಿಡ್ತೈತೆ ಬಿಡಿ, ಅಷ್ಟೇ ಎಲ್ಲ ಹೋಗುತ್ತದು. ಸೊ ಈ ಒಂದು ಸ್ಥಿತಿನ ತಂದುಕೊಟ್ಟಿರೋದು ಯಾರು? ನಾವುಗಳನ್ನೇ. ನಮ್ಮ ಸಿಸ್ಟಮಲ್ಲಿ ನಮ್ಮ ಮನೇಲೆ ನಮ್ಮ ಬೆಲೆ ಇಲ್ಲ ಅಂದ್ರೆ ಇದು ಏನ್ರಿ ಕರ್ಮ? ಇದು ಭಿಕ್ಷೆ ಬಿಡ್ಬೇಕಾ ನಾವು? ನಮ್ಮ ಸಿಸ್ಟಮು ಯೋಗ ನ್ಯಾಚುರೋಪತಿ ಎಂಟೈರ್ ವರ್ಲ್ಡ್ಗೆ ನಾವು ಏನೋ ಮಾದರಿಯನ್ನು ತೋರಿಸ್ತಾ ಇದ್ವಿ, ಇಲ್ಲೆಲ್ಲ ಐತ್ರಿ. ಆಮೇಲೆ ನಾವು ಹೋಗ್ಬಿಟ್ಟು ಬೇಡ್ಕೋಬೇಕು. ಯಾಕೆ ಬಿಡಬೇಕು? ನಾನು ಅರ್ಥ ಆಗ್ತದೆ ಏನಕ್ಕೆ ಬೇಡ್ಕೋಬೇಕು. ಆಮೇಲೆ ಯಾರು ಇದು ಸೋಷಿಯಲ್ ಮೀಡಿಯಾದವರು ಒಂದು ವಿಚಾರ ಹೇಳ್ತೀನಿ ನಾನು, ಎದುರಿಸೋರು ನಾವು ಎದುರ್ಕೊಂಡು ಕೂತ್ಕೊಂಡ್ರೆ ಎದುರಿಸ್ತಾನೇ ಇರ್ತಾರೆ. ಹಾಕೊಳ್ಳಿ, ಟಿಕ್ ಸ್ಕಿನ್ ಆಗ್ಬೇಕು, ಏನ್ ಮಾಡಕ್ಕಾಗತ್ತೆ? ಹಾಕೊಳ್ಳಪ್ಪ, ಮಾಡ್ಕೋ. ನಾವು ಅದನ್ನ ಚೇಂಜ್ ಆಗಿ ಮಾಡೋದು, ಅವ್ನಿಗೆ ಹೋಗ್ಬಿಟ್ಟು ನಾವು ಫೈಟ್ ಮಾಡಿ ಅವ್ನ ಯಾಕೆ ಲಿಫ್ಟ್ ಮಾಡಕ್ ಹೋಗ್ತೀರಾ? ಅದ್ರ ಬದಲಾಗಿ ಪಾಲಿಸಿನ ಚೇಂಜ್ ಮಾಡೋಂಗೆ ನಾವು ಹೋರಾಟ ಮಾಡಬೇಕು. ವಿ ಆರ್ ವರ್ಕಿಂಗ್ ಆಫ್ಟರ್ ದಿಸ್ ಕಾನ್ಫರೆನ್ಸ್ ಡೇ ಅಂಡ್ ನೈಟ್. ಮೋಹನ್ ಬಿಡದಾರ್ ಸರ್ ಟಚ್ ಅಲ್ಲಿ ಇದ್ದಾರೆ, ಬಡ್ಡಿಗೋಡ್ ಸರ್ ಮತ್ತು ಉದ್ದಾರ್ ಸರ್ ಎಲ್ಲ ಗೊತ್ತಿದೆ ಅದು. ವಿ ಆರ್ ವರ್ಕಿಂಗ್ ಲೈಕ್ ಎನಿಥಿಂಗ್. ಮತ್ತೆ ಮೋಸ್ಟ್ ನೆಕ್ಸ್ಟ್ ವೀಕ್ ಹೊರಗಡೆ ಮತ್ತೆ ಮೀಟ್ ಮಾಡ್ತಾ ಇದೀವಿ. ವಿ ಹ್ಯಾವ್ ಟು ಚೇಂಜ್ ದಿ ಪಾಲಿಸಿ. ಪಾಲಿಸಿ ಯಾವಾಗ ಚೇಂಜ್ ಆಗುತ್ತೆ? ಎರಡೇ, ನಮ್ಮ ಸ್ಟ್ರೆಂತ್ ತೋರಿಸ್ಬೇಕು ನಾವು ಇದೀವಿ ಅಂತ. ಆ ಸ್ಟ್ರೆಂತ್ ಮೇಲೆ ಇವ್ರು ಅಡ್ರೆಸ್ ಮಾಡದೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ಪಾಲಿಸಿ ಮೇಕರ್ಸ್ಗೆ ಗೊತ್ತಾಗಬೇಕು. ದುರಂತ ಅಂದ್ರೆ ಒಳ್ಳೆ ಸ್ಯಾಲ್ರಿ ತಗೊಂಡು ಒಳ್ಳೆ ಪೋಸ್ಟರ್ ಕೂತವ್ರೆ, ಅವ್ರಿಗೆ ಏನ್ ಗೊತ್ತು? ಎಸಿಲ್ ಕೂತಿರ್ತಾರೆ. ಫೀಲ್ಡಿಗೆ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಆ ಫೀಲ್ಡ್ನಲ್ಲಿ ಹೋಗಿ ನಾನು ಉರಿ ಬಿಸಿಲು, ಇವರು ಕೋಟ್ ಹಾಕೊಂಡ್ ಬಂದಿಲ್ಲ ಅಂದ್ರೆ ನಾನು 3 ಹೊತ್ತು ಕೋಟಲ್ಲೇ ಇರ್ತೀನಿ. ಈ ಬಿಸಿಲು ಕೋಟ್ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು. ಯಾಕಂದ್ರೆ ನನ್ನ ಬಾಡಿ ಇರೋದು ಈ ಟೈಪ್, ನೀರು ನಿಮಗೆ. ಸೊ ಅದಕ್ಕೆ ಬೇಡ ಅಂದೆ ನಾನು. ಇಂಥ ಬಿಸಿಲಲ್ಲಿ ಹಗ್ಲು ರಾತ್ರಿ ವರ್ಕ್ ಮಾಡ್ತಿರೋದು ನಮ್ಮ ಆಯುಷ್ ಡಾಕ್ಟರ್ಸು. ಇವ್ರು ಹಣೆ ಬರೋಣ ಎಸಿಲ್ ಕೂತ್ಕೊಂಡು ಅಲ್ಲೆಲ್ಲ ಒಬ್ರು ಪ್ರಿಪೇರ್ ಮಾಡ್ತಾರೆ. ನೋ, ಇಟ್ ಇಸ್ ನಾಟ್ ಪಾಸಿಬಲ್ ಅಂತ. ವಿ ಸಿ ಟು ಸೇ ದಟ್ ನಾಟ್ ಪಾಸಿಬಲ್. ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ by the people who have elected them, by the people who have given a post for them, and we are paying the tax amount. ಆ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಸಂಬಳ ತಗೊಳ್ತಿರೋರು ನಮ್ಗೆ ಆಟ ಆಡ್ತಾರೆ ಅಂದ್ರೆ ಏನಕ್ಕೆ? ನಮ್ಗೆ ವಾಯ್ಸ್ ಇಲ್ಲ. ಆ ವಾಯ್ಸ್ನ ನಾನು ನಿಮ್ಗೆ ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು, ಇವು ಉದ್ದಾರ್ ಸರ್ ಇದಾರಲ್ಲ, ಇವು ತುಂಬಾ ಕಷ್ಟ ಇದೆ ಅವ್ರ ಹತ್ರ. ಫೋನ್ ಹಾಕಿ ಪ್ರೆಷರ್ ಹಾಕೋ ನಮ್ಮ ಕಾನ್ಫರೆನ್ಸ್ ಮುಗಿಯೋರ್ಗು. ಬಟ್ ಆ ಪ್ರೆಷರ್ ಏನಕ್ಕೆ ಗೊತ್ತಾ? ನೋವಿದೆ. ಆಮೇಲೆ ನಾಲೆಜ್ ಟಫ್ ಇದೆ ಅವ್ರಿಗೆ. ನಾನು ಉದ್ದಾರ್ ಸರ್ ಬಂದ್ರೆ ಹೆಂಗಪ್ಪ ಫೋನ್ ಎತ್ತೋದು ಅಂತ ಯೋಚನೆ ಮಾಡ್ತಿದ್ದೆ. ಮಾತೆತ್ರ ಅವರು ಏನು ಗೊತ್ತಾ, ನಾರ್ಮಲ್ ಆಗಿ ಮಾತ್ರ ಡ್ಯಾಶಿಂಗ್ ಆಗಿ ಮಾತ್ರ. ಡ್ಯಾಶಿಂಗ್ ಯಾಕೆ ಅಂದರೆ ಅಲ್ಲಿ ಒಳಗಡೆ ಅವರು ಕೋರಲ್ಲಿ ವರ್ಕ್ ಮಾಡಿರೋದು ಅಷ್ಟು ನೋವು ಇರುತ್ತಲ್ಲಿ. ಬಟ್ ಇವತ್ತು ಈ ಒಂದು ಫೈರ್ನ ನಾವು ಸ್ಟ್ರಾಟಜಿಕಲ್ಲಿ ಮಾಡಬೇಕು ಹೊರತು ಸುಮ್ಮನೆ ವಾಟ್ಸಪ್ ಗ್ರೂಪಲ್ಲಿ ಅನ್ವಾಂಟೆಡ್ ಕೆಲವೊಬ್ರು, ನಿಮಗೂ ಗೊತ್ತು ನನಗೂ ಗೊತ್ತು, ಕಾಮೆಂಟ್ಸ್ ಹಾಕೋದು ತುಂಬ ಸುಲಭ. ಬೇರೆಯವ್ರ ಬಗ್ಗೆ ಮಾತಾಡೋದು ಭಾರಿ ಈಸಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಾವು ಮಾತಾಡಲ್ಲ, ಆ್ಯಕ್ಷನಲ್ಲಿ ತೋರಿಸ್ತೀವಿ. ಕಾನ್ಫರೆನ್ಸ್ ಮುಂಚೆನೂ ಎಲ್ಲರೂ ಸುಮಾರು ಮಾತಾಡಿದ್ರು, ಹೆಂಗೆ ನಡೀತು ಅಂತ. ನೋಡೋಕ್ಕೆ ಎಷ್ಟೊಂದು ಜನ ಬಂದರು, ನೋಡಾದ್ಮೇಲೆ ಮಾತು ನಿಂತೋಯ್ತು. ಒಂದು ನೆಗೆಟಿವ್ ಕಾಮೆಂಟ್ಸ್ ಇಲ್ಲ. ಈ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀವಿ. ಹೋಗೋದಕ್ಕೆ ಫಸ್ಟ್ ರೌಂಡು 108 ಜನ ಹೋಮಿಯೋಪತಿ ಡಾಕ್ಟರ್ಸ್ನ ನಾವು ಅಫಿಷಿಯಲ್ ಆಗಿ ಟೈ ಅಪ್ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ವೀರ ಬ್ರಹ್ಮಚಾರಿ ಅವರು ಅವ್ರ ನೇತೃತ್ವದಲ್ಲಿ ಆಗಿದೆ. ಏನು 108 ಜನ ಹೋಮಿಯೋಪತಿ ಅವ್ರದ್ದು ಅಂದರೆ, ಹೋಮಿಯೋಪತಿ ಇಸ್ ಅ ವೆರಿ ಪವರ್ಫುಲ್ ಸಿಸ್ಟಮ್. ಜರ್ಮನಿಲಿ ಇರ್ಬೋದು, ಬಟ್ ಎಲ್ಲಿರೋದು ಜಾಸ್ತಿ ಡಾಕ್ಟರ್ಸು? ಇಂಡಿಯಾದಲ್ಲಿ ಇರೋದು. ನಾನು ಇಲ್ಲಪ್ಪ ಜರ್ಮನಿಲಿ ಇಲ್ವಲ್ಲ ಅಂತ. ಆಮೇಲೆ ಅವ್ರುಗಳು ಆ್ಯಕ್ಚುಲಿ ಹೋಮಿಯೋಪತಿ ಕ್ರೀಮ್ ಸೊಸೈಟಿನ ಸುಮಾರು ಜನ ಟಚ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋದಕ್ಕೆ ವಿ ಆರ್ ಪ್ಲ್ಯಾನ್ಡ್ ಇನ್ ಸಚ್ ಎ ವೇ. ಚಾನಲ್ ನೋಡ್ತಾರೆ, ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ. ವಿಲ್ ಬಿ ಟಚಿಂಗ್ ವೆರಿ ಟಾಪ್ ಲೆವೆಲ್ ಕ್ರೀಮ್ ಥ್ರೂ ಹೋಮಿಯೋಪತಿ. ಅಫಿಷಿಯಲಿ ವಿ ಆರ್ ಲಾಂಚಿಂಗ್ ಹೋಮಿಯೋಪತಿ ಲೈಫ್ ಸ್ಟೈಲ್ ಥ್ರೂ ಆಯುಷ್ ಟಿವಿ. ಅದಕ್ಕೆ ಅಂತ ಒಂದು ರಿಸರ್ಚ್ ಮಾಡಿದ್ದೀವಿ. ಏನಕ್ಕೆ ಇದು ಮಾಡಬೇಕು ಅಂದರೆ,
ಜನಕ್ಕೆ ನಾರ್ಮಲ್ ಕೊಟ್ಟರೆ ತಲೆಗೆ ಹೋಗಲ್ಲ. ಆಯುರ್ವೇದ ಲೈಫ್ ಸ್ಟೈಲ್ ಇದೆ, ಯೋಗ ನ್ಯಾಚುರೋಪತಿ ಲೈಫ್ ಸ್ಟೈಲ್ ಇದೆ, ಹೋಮಿಯೋಪತಿ ಲೈಫ್ ಸ್ಟೈಲು. ಯು ಹ್ಯಾವ್ ಟು ಕ್ರಿಯೇಟ್ ಏನಕ್ಕೆ ಮಾಡ್ಬೇಕಿಲ್ಲ, ಜನಕ್ಕೆ ಹೊಸಾದ್ ಬೇಕು, ಕಂಟೆಂಟ್ ಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಒಂದು ನಿಮಿಷ ಜನಕ್ಕೆ ಪೇಷನ್ಸ್ ಇಲ್ಲ, ಏನಾದ್ರು ಇದ್ರೆ ನೋಡಿ, ಇಲ್ಲಾಂದ್ರೆ ನೋಡ್ಕೆ ಹೋಗಲ್ಲ, ಮುಂದೆ ಹೊಟ್ಟೋಗ್ಬಿಡ್ತಾರೆ. ಪೇಷನ್ಸ್ ಇಲ್ದಿರೋ ಜನಕ್ಕೆ ನಾವು ಪೇಷನ್ಸ್ ಆಗಿ ಕೊಡಬೇಕು ಅಂದರೆ ಈ ಒಂದು ವರ್ಡಿಂಗ್ಸ್ಗಳು, ಈ ಸ್ಟ್ರಾಟಜಿಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಆಯುರ್ವೇದದಲ್ಲಿ ನೆಕ್ಸ್ಟ್ ಲೆವೆಲ್ ವಿ ಹ್ಯಾವ್ ಪ್ಲಾನ್ಡ್, ವೆರಿ ವೆರಿ ಬಿಗ್ ಲೆವೆಲ್. 108 ಜನನ ವಿ ಆರ್ ವರ್ಕಿಂಗ್ ಆನ್ ಇಟ್. ಅದಕ್ಕೆ ನಿಮ್ಗೆಲ್ಲರೂ ಸಪೋರ್ಟ್ ಬೇಕಾಗತ್ತೆ. 108 ಕ್ರೀಮ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಎ ಸ್ಟ್ರಾಂಗ್ ಆಟಿಟ್ಯೂಡ್ ಬೇಸ್ಡ್ ಡಾಕ್ಟರ್ಸ್ ಬೇಕು. ಸೊ ಇದೇನಾಗುತ್ತೆ ಅಂದರೆ ನಮ್ಮನೆ, ಇದು ಯಾರ ಕಾನ್ಫರೆನ್ಸ್? ನಿಮ್ಮ ಕಾನ್ಫರೆನ್ಸು, ನಿಮ್ಮದೇ ಇದು. ಆಮೇಲೆ ನಾವು ನೀವೆಲ್ಲ ಒಂದೇ. ಆಯುಷ್ ಟಿವಿ ನಿಮ್ಮದು ಆ್ಯಕ್ಚುಲಿ, ನೀವು ಇಲ್ಲಾಂದ್ರೆ ಆಯುಷ್ ಟಿವಿ ಏನು? ಆಯುಷ್ ಡಾಕ್ಟರ್ಸ್ ನಾವುಗಳು ಒಂದೇ. ಇವಾಗ ಆ ನಿಟ್ಟಿನೆಲ್ಲ ವರ್ಕ್ ಮಾಡಬೇಕು. ಅಲ್ಲಿ ನಾವು 10,000 ಜನ ಕಮಿಟ್ ಮಾಡ್ಕೊಂಡಿದ್ರು. ನಿಮ್ಮ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಬಿರಾದರ್ ಅವರು 10,000 ಜನ ನನ್ನ ಕೈಲಿ ಆಗಿಲ್ಲ ಅಂದ್ಬಿಟ್ಟು ಕೇಮ್ ದೇರ್ ಫಸ್ಟೇನೆ, ಐ ವಿಲ್ ಅಕ್ಸೆಪ್ಟ್ ದಿಸ್ ಫೇಲ್ಯೂರ್. ನೋಡಿ, ಇದು ಲೀಡರ್ಶಿಪ್ ಕ್ವಾಲಿಟಿ ಭಾರಿ ಇಷ್ಟ ಆಗೋದು. ಏನಕ್ಕಂದ್ರೆ ಇವತ್ತು ಏನು ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ, ಫೇಲ್ಯೂರ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ಬಟ್ ನನ್ಗೆ ಗೊತ್ತು ಅವ್ರು ಅಷ್ಟು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಷ್ಟು ಜನ ಬರ್ತಿದ್ದಿಲ್ಲ ಅಂತ. ಸೊ ಆ ಕಷ್ಟ ಏನೇನು ಅಂತ ನನಗೆ ಅರ್ಧ ಗ್ರೂಪಲ್ಲಿ ಎಷ್ಟು ಕಷ್ಟಪಟ್ಟು ಎಲ್ಲರೂ ಮೆಸೇಜ್ ಹಾಕಿದ್ದೀರಾ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೀರಾ ಅಂತ ಎಲ್ಲ ಗೊತ್ತು ನನಗೆ. ಸೊ ಇಲ್ಲಿ ಫೇಲ್ಯೂರಲ್ಲಿ ಒಟ್ಟಿಗೆ ನಿಲ್ಬೇಕು. ನಾವು ಅಲ್ಲಿಗೆ ಆಗೋಯ್ತು ನಿಂತಿಲ್ಲ. ನಾವು ನೆಕ್ಸ್ಟ್ ಲೆವೆಲ್ಗೆ ಏನು ಮಾಡೋದು ಅಂತ ಹೋಗ್ತಾ ಇದ್ದೀವಿ. ನಾವು ಅಡ್ರೆಸ್ ಹೆಂಗೆ ಮಾಡ್ಬೇಕಂತ ಗ್ರೋತಲ್ಲಿ ಹೋಗ್ಬೇಕು, ಡೆವಲಪ್ಮೆಂಟಲ್ಲಿ ಹೋಗ್ಬೇಕು. ನಾನು ಇವಾಗ ಫೋಕಸ್ ಮಾಡ್ತಿರೋ ಥ್ರೂ ಆಯುಷ್ ಟಿವಿ ಆಫ್ಟರ್ ದಿಸ್ ಕಾನ್ಫರೆನ್ಸ್ ಇಮ್ಯುನಿಟಿ ವೆಲ್ ಬೀಯಿಂಗ್ ಮೂವ್ಮೆಂಟ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಇಮ್ಯುನಿಟಿ ವೆಲ್ ಬೀಯಿಂಗ್ ಮೂವ್ಮೆಂಟ್ ಅಂದರೆ, ಜನಕ್ಕೆ ಏನು ಅಂದರೆ ಏನೇ ಕಾರಣಕ್ಕೂ ನನಗೆ ಏನು ಕಾಯಿಲೆ ಬರಬಾರ್ದು, ಒಟ್ಟಿನಲ್ಲಿ ನಾನು ಸಾಯಬಾರ್ದು. ನಾನು ಎಲ್ಲ ಮಿಕ್ಕಿದೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತೀನಿ, ಹಂಗೂ ನನಗೆ ಏನಾಗಬಾರ್ದು. ಕ್ರೌಡ್ ತುಂಬ ಇದೆ. ಅದು ನೀವು ಬರೀ ಡಿಸೀಸ್ನ ಅಡ್ರೆಸ್ ಮಾಡ್ಕೊಂಡ್ರೆ ಕ್ರೌಡ್ ಕಮ್ಮಿ ಇದೆ. ಐ ಆಮ್ ಟೆಲಿಂಗ್ ಒಂದು ಬಿಸ್ನೆಸ್ ಆ್ಯಂಗಲ್. ಸೊ ಈ 2 ಕ್ರೌಡ್ ಸೆಗ್ಮೆಂಟ್ ಹೆಂಗಿದ್ರು ಡಿಸೀಸ್ ಅಡ್ರೆಸ್ ಮಾಡಲೇಬೇಕು. ಅದ್ರ ಜೊತೆಲಿ ಒಬ್ರೊಬ್ರಿಗೂ ಪರ್ಸನಲೈಸ್ ಹೆಂಗೆ ನ್ಯೂಟ್ರಿಷನ್ ಇರ್ತಾರೋ ಹಂಗೆ ಕ್ರೀಮ್ ಸೊಸೈಟಿಗೆ ಡಾಕ್ಟರ್ಸ್ಗಳನ್ನ ಲಿಂಕ್ ಮಾಡ್ತಾ ಇದ್ದೀನಿ. ವೇರ್ ಎ ಗುಡ್ ಅಮೌಂಟ್ ವಿಲ್ ಬಿ ಟೇಕನ್ ಫ್ರಮ್ ಯುವರ್ ಎಂಡ್ ಟು ಅಡ್ರೆಸ್ ದೇರ್ ಇಮ್ಯುನಿಟಿ ಬೂಸ್ಟ್ ಲೆವೆಲ್. ಅದನ್ನು ಬೇಸ್ಮೆಂಟು ಗ್ರೌಂಡ್ ಎಲ್ಲ ಆಗಿದೆ. ಇವಾಗ ಡಾಕ್ಟರ್ಸ್ ಟೈಅಪ್ ಮಾಡ್ಕೊಳ್ತಾ ಇದ್ದೀನಿ. ಇದಾದರೆ ಏನಾಗುತ್ತೆ ಅಂದರೆ, ಫಸ್ಟ್ ಲೇಯರು ಒಬ್ಬರು ಒಂದು ಸ್ಟೇಜಿಗೆ ಎನ್ಹಾನ್ಸ್ ಆಗಿಬಿಟ್ರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿಬಿಟ್ರೆ, ಅವ್ರ ಕೆಳಗಡೆ ಲೀಡರ್ಸ್ ಒಬ್ಬರೇ ಎಷ್ಟು ಜನ ಪೇಷಂಟ್ಸ್ ನೋಡ್ಕೊಳಕ್ಕಾಗತ್ತೆ? ಆಗಲ್ಲ. ನಿಮ್ಮ ಅಂಡವರು ಇವತ್ತು ವಿತ್ ಫ್ರೆಷರ್ಸ್ ಎಲ್ಲರೂ ತಗೊಂಡು ಹಂಗಂಗೆ ಯಾಕಂದರೆ ವಿತಿನ್ ನನ್ನ ಪ್ರಯತ್ನ ಕಷ್ಟಪಟ್ಟು ವರ್ಕ್ ಮಾಡಿದ್ರೆ 2 ಇಯರ್ಸಲ್ಲಿ ಎಲ್ಲ ಡಾಕ್ಟರ್ಸ್ಗಳು ಬಂದ್ಬಿಡ್ತಾರೆ. ಎಲ್ರಿಗೂ ಇನ್ಕಮು ಎನ್ಹಾನ್ಸ್ ಆಗಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಹೆಚ್ಚಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ಆಯುಷ್ ಟಿವಿ ವರ್ಕ್ ಮಾಡಬೇಕು. ಅಸ್ ವಿ ಆರ್ ಮೀಡಿಯಾ, ನಾವು ಅಡ್ರೆಸ್ ಮಾಡಿ ಏನು ಇನ್ಫಾರ್ಮೇಷನ್ನ ಕೊಡ್ತೀವೋ ಪೀಪಲ್ ವಿಲ್ ಟೇಕ್ ಇಟ್. ಬಟ್ ಪ್ರೊವೈಡೆಡ್ ಅದರಲ್ಲಿ ಜೆನ್ಯೂನ್ ಇರಬೇಕು, ಅಥೆಂಟಿಕ್ ಇರಬೇಕು, ಅದಕ್ಕೆ ಟೆಸ್ಟಿಮೋನಿಗಳು ಬೇಕು. ನಿಮ್ಮಲ್ಲಿ ಎಂತೆಂಥ ಕಾಯಿಲೆಗಳಿಗೆ ವಾಸ ಮಾಡಿರ್ತೀರ, ಅದನ್ನು ನಾನು ದಯವಿಟ್ಟು ಹೇಳ್ತೀನಿ. ಏನಾದ್ರು ಇತ್ತು ಅಂದರೆ ನಂಗೆ ಕಾಲ್ ಮಾಡಿ, ಅಥವಾ ಬಂಡಿಗೋಳ್ ಸರ್ ಅಥವಾ ಉದ್ದಾರ್ ಸರ್ಗೂ ಹೇಳ್ಬಿಟ್ಟು ನಮ್ಮ ಚಾನಲಲ್ಲಿ ನಾನು ಸ್ಲಾಟ್ಸ್ ಕೊಡ್ತೀನಿ. ಅದು ಜನಕ್ಕೆ ತಲುಪಿಸ್ಬೇಕು. ಜನಕ್ಕೆ ತಲುಪಿಸಿ ನೀವು ಬರೀ ನಿಮ್ಮ ಊರಲ್ಲಿ ನೀವು ವರ್ಕ್ ಮಾಡ್ಕೊಳ್ತೀನಿ ಸರ್ವಿಸು ಅಂದರೆ ಹಂಗಾಗಲ್ಲ. ಸರ್ವಿಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ನಾಲೆಜ್, ನಿಮ್ಮ ರಿಸರ್ಚು ಬೇರೆಯವ್ರಿಗೂ ಕೊಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಸೆಂಟರ್ನು ಮಾಡೋಂಥ ಏನಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಥ್ರೂ ಆಯುಷ್ ಟಿವಿ. ವೇರ್ ನಿಮ್ಮ ನಾಲೆಜ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ಯು ವಿಲ್ ಬಿ ಶೇರಿಂಗ್ ಇಟ್. ಅದಕ್ಕೊಂದು ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತಿದ್ದೀವಿ. ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಫಾರ್ ಎ ರಿಸರ್ಚ್ ಸೆಂಟರ್ ಆಲ್ಸೋ, ರಿಸರ್ಚ್ ಆಫ್ ಈಚ್ ಸಿಸ್ಟಮ್, ವೇರ್ ಬೇಸ್ಡ್ ಆನ್ ದಟ್ ರಿಸರ್ಚ್ ಹೇಗೆ ಆ್ಯಕ್ಷನ್ ತೊಗೊಂಡ್ಬರ್ಬೇಕು ಅಂತ. ಈ ನಿಟ್ಟಿನಲ್ಲಿ ಇವತ್ತು ನನಗೆ ಬಂದಿರೋ ಮೂಲ ಉದ್ದೇಶ, ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಬನ್ನಿಗೋಳ್ ಸರ್, ಉದ್ದಾರ್ ಸರ್, ಎಂಟೈರ್ ನಮ್ಮ AFA ಟೀಮ್ಗೆ, ಸಂಜೀವಿನಿ ಅವರು ಕಾಲೇಜವರು, ಅವ್ರು ಎಲ್ಲರೂ ಬಂದಿದ್ರು. ಪಾಪ ಎಲ್ಲ ಬಂದಿ ಸ್ಟೂಡೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ಪ್ರೈಸು ಗೆದ್ರು. ನೋಡಿ ಅಲ್ಲೂ ಅಂತ ಪ್ರೈಸು ಗೆದ್ರು ಅಂತ ಹೇಳ್ತಾರೆ. ಸೊ ಪ್ರೈಸೂ ಗೆದ್ದಿದ್ದಾರೆ. ಪ್ರೈಸ್ ಗೆಲ್ಲೋದಕ್ಕಿಂತ ಇಲ್ಲಿ ಗೆದ್ದುಬಿಟ್ಟಿದ್ದಾರೆ ನೀವು, ಅದು ವೆರಿ ಇಂಪಾರ್ಟೆಂಟ್. ಅದು ಇಲ್ಲಿ ನಾನು ಬರುವಾಗ ನಾನು ನಿಜ ಫಸ್ಟ್ ಟೈಮ್ ಬರ್ತಿರೋದು, ಬಟ್ ನಮ್ಮ ಸಂಜೀವಿನಿ ಅಂದ್ಕೊಂಡೆ ಬಂದಿದ್ದು ನಾನು, ಅದೇ ಫೀಲಲ್ಲೇ ಬಂದಿದ್ದು ನಾನು. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯುನೈಟೆಡ್ ಆಗೋಣ. ದಯಮಾಡಿ ಹೇಳ್ತೀನಿ, ಒಂದು ಹಾಲ್ಗೆ ಒಂದು ಡ್ರಾಪು ಹುಳಿ ಹಿಂಡಿದ್ರೆ ಹೆಂಗೆ ಒಡೆದೋಗುತ್ತೋ, ಹುಳಿ ಹಿಂಡೋ ಕೆಲಸ ಬೇಡ. ಎಲ್ಲೋ ಯಾರೋ ಮಿಸ್ಟೇಕ್ ಮಾಡ್ತಾರೆ. ಏನೇ ಮಿಸ್ಟೇಕ್ ಆದ್ರೂ ನಾವು ಒಂದು ಫ್ಯಾಮಿಲಿ ಅಂದ್ಮೇಲೆ ಅವ್ನ ಕಾಪಾಡಬೇಕು ಹೊರತು ಅವ್ನು ಸಪ್ರೆಸ್ ಮಾಡಿ ತುಳಿಗೆ ಹೋಗ್ಬಾರ್ದು. ಫರ್ಗೆಟ್ ಆ್ಯಂಡ್ ಫರ್ಗಿವ್.
ಇವತ್ತು ಹೇಳ್ತೀನಿ ನೋಡಿ, ಎಷ್ಟು ಎಲ್ಲ ಕಾಯಿಲೆಗಳು ಬರೋದು ಏನು ಗೊತ್ತಾ, ಇಲ್ಲಿ ಎಲ್ಲ ಗಲೀಜಾದ್ರೇ ಬರೋದು ಕಾಯಿಲೆಗಳು, ತಿನ್ನೋದ್ರಿಂದ ಏನು ಬರಲ್ಲ. ಸೊ ಇದು ಶುದ್ಧವಾಗಿರ್ಬೇಕು. ನಾವು ಎಲ್ಲರೂ ಯುನೈಟೆಡ್ ಆಗಿಬಿಟ್ಟು ಒಬ್ಬೊಬ್ಬ ಡಾಕ್ಟರ್ಸ್ನು ಲಿಫ್ಟ್ ಮಾಡೋಣ. ಒಬ್ಬ ಡಾಕ್ಟರ್ ಟಚ್ ಮಾಡಿದ್ರೆ ಅದು ಒಬ್ಬರು ಡಾಕ್ಟರ್ ಅಲ್ಲ, ಎಂಟೈರ್ ಆಯುಷ್ ಸಿಸ್ಟಮ್ ಟಚ್ ಮಾಡಿದ್ರು ಫೀಲಿಂಗಲ್ಲಿ ನಿಂತ್ಕೋಬೇಕು. ಆ್ಯಂಡ್ ಶಾರ್ಟ್ಲಿ ವಿ ಆರ್ ಕಮಿಂಗ್ ವಿತ್ ಎ ನ್ಯೂಸ್ ಚಾನಲ್, ಬಟ್ ನಿಮ್ಮ ಕೋಆಪರೇಷನ್ ಬೇಕು. ಎಲ್ಲ ಯಾರೋ ಮಾಡ್ತಾರೆ ನೋಡ್ಕೊಂಡು ಕೂತ್ಕೊಂಡಿರೋದ್ರಿಂದ ನಮ್ಮ ದೇಶ ಹೆಂಗಾಗಿರೋದು. ಆ್ಯಕ್ಷನಲ್ಲಿ ಬರಬೇಕಾಗತ್ತೆ. ಇವತ್ತು ಏನಾರು ಆಗಿದೆ ಅಂದರೆ ನಾನು ಫಸ್ಟ್ ಅಡ್ರೆಸ್ ಮಾಡ್ತಿರೋದು ಬಾಗಲಕೋಟೆಯಿಂದ. ನಾವೊಂದು ಚೂರು ಧೈರ್ಯದಿಂದ ಮುಂದೆ ಹೆಜ್ಜೆ ಇಡ್ತಿದ್ವಿ ಅಂದರೆ ಬಿಕಾಸ್ ಆಫ್ AFI ಡಾಕ್ಟರ್ಸ್. ನೀವು ಇಲ್ಲದೆ ಹೋಗಿದ್ರೆ ಭಾರಿ ಕಷ್ಟ ಆಗಿರ್ತದೆ. ಬೇರೆಯವರು ಬಂದಿದೆ, ಎಲ್ಲರೂ ಸಪೋರ್ಟ್ ಇದೆ, ಬಟ್ ಯು ಪ್ಲೇಡ್ ಎ ಮೇಜರ್ ರೋಲ್. ಆ ನಿಟ್ಟಿನಲ್ಲಿ ಏನು ನಾವು ಅಲ್ಲಿ ಉದ್ದೇಶದಿಂದ ಮಾಡೋದು ಅದಂತೂ ಗ್ಯಾರಂಟಿ ಆಗುತ್ತೆ. ಅದಲ್ಲದೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಶುರುವಾಗಿದೆ, ತುಂಬ ವರ್ಕ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅದು ಹೋದ್ಮೇಲೆ ಅದನ್ನು ಪ್ರತಿಯೊಬ್ಬರೂ ನಿಮ್ಮ ಒಂದು ನೇತೃತ್ವದಲ್ಲೇ ಕೆಲಸ ಆಗಬೇಕಾಗಿದೆ. ಆ ಒಂದು ಲೀಡರ್ಶಿಪ್ ಎಲ್ಲರೂ ತೊಗೋಬೇಕು. ಯಾರೋ ಲೀಡ್ರು ತೊಗೊಳ್ತಾರೆ ಅದು ಕಾಯಕ್ಕೆ ಹೋಗ್ಬೇಡಿ, ಪ್ರತಿಯೊಬ್ಬರು ಲೀಡರ್ಶಿಪ್ನ ತೊಗೋಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ AFI ಮತ್ತು ಸಂಜೀವನಿ ಆಯುರ್ವೇದಿಕ್ ಕಾಲೇಜ್ಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕೇಳಂಗಿದ್ರೆ ಕೇಳ್ಬೋದು. ಎನಿಥಿಂಗ್ ಇಫ್ ಯು ವಾಂಟ್ ಟು ಆಸ್ಕ್ ಯು ಕ್ಯಾನ್ ಆಸ್ಕ್. ನನ್ನೊಂದು ವೈಯಕ್ತಿಕ ಉದ್ದೇಶ ಏನಂದ್ರೆ, ಸರ್ ಇದು ನಮ್ಮ ಸ್ಟೇಟ್ ಕಮಿಟಿ ಒಳಗೂ ಕೂಡ ನಾವು ಮಾತಾಡಿದ್ದೀನಿ. ಈಗ ನಿಮ್ಮ ಥ್ರೂ ನಾನು ಎಲ್ಲ ನಮ್ಮ ವೈದ್ಯ ಮಿತ್ರರಿಗೆ ಗೊತ್ತಾಗಲಿ ಅಂತ ಹೇಳೋದೇನಂದ್ರೆ, ಸರ್ IMA ಅಂತ ಒಂದು ಆರ್ಗನೈಸೇಷನ್ ಇದೆ. ಆ ಆರ್ಗನೈಸೇಷನ್ಗೆ ಏನೇನೋ ಮೆಡಿಸಿನದ್ದು, ಏನೇನೋ ಟ್ರೀಟ್ಮೆಂಟದ್ದು, ಸಾಬೂನದ್ದು, ಇನ್ನೊಂದು ಮತ್ತೊಂದರದ್ದು IMA ದ್ವಾರ ಇದ್ರ ಕೊಟ್ಟು ಸರ್ಟಿಫೈಡ್ ಅಂತ ಎಲ್ಲ ಮಾಡ್ತಾರೆ. ನಮ್ಮ ಆಯುಷ್ಯದ್ದು ಇನ್ನೋರಿಗೆ ಆಗ್ತಾ ಇಲ್ಲ. ಏನಾದರೂ ಅಡುಗೆ ಮನೆಯದು ಆಗಬೇಕಾದ್ರೂ, ಮಸಾಲೆ ಆಗಬೇಕಾದ್ರೂ ಎಲ್ಲದು ಆಯುಷ್ಯದಿಂದನೇ. ಇವತ್ತು ನೋಡಿ ಎವರೆಸ್ಟು ಇನ್ನೊಂದು ಮತ್ತೊಂದು ಯಾರೋ ಅವರು ನಮ್ಮ ಆಯುಷ್ಯದಿಂದ ಡಿಪಾರ್ಟ್ಮೆಂಟಿನೂ ಏನು ಪರ್ಮಿಷನ್ ತೊಗೊಂಡಿಲ್ಲ. ಮತ್ತು ನಮ್ಮ AFI ಇನ್ನೂ ಬೆಳಿಬೇಕಾಗಿದೆ, ಇನ್ನೂ ಅದು ಬೆಳೆದಿಲ್ಲ. ಅದನ್ನು ನಾವು ಒಪ್ತೀವಿ, ಇಲ್ಲ ನಂಗಿಲ್ಲ. ಆದರೆ ಒಂದಿನ ಅದನ್ನು ಬೆಳೆಯೋಂಗೆ ಮಾಡಬೇಕು. ನೀವು ಅದನ್ನು ಮಾಧ್ಯಮದ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದು ಈಗಲೇ ಯಾಕೆ ಮಾಡಬಾರ್ದು? ಅಂದ್ರೆ ಇವಾಗ ಆಯುಷ್ ಅಂದ್ರೆ ಬ್ರ್ಯಾಂಡಿಂಗ್ ಸರ್ಟಿಫೈಡ್ ಆಗಬೇಕು ಅಂತ ಹೇಳ್ತಿರೋದು ನಿಜ. ಯಾಕಂದ್ರೆ ಬಬುಲ್ ಅಂತ ಇದು ಬರುತ್ತೆ, ಹೆಲ್ತ್ ಪೇಸ್ಟ್ ಬರುತ್ತೆ, ಇನ್ನೊಂದು ಬರ್ತೈತೆ. ASI ಸರ್ಟಿಫೈಡ್ ಯಾಕೆ ಆಗ್ಬಾರ್ದು? ಒಂದು ನೋಡಿ, ಈಗಲೇ ಅಡ್ರೆಸ್ ಮಾಡ್ಬೇಡ. ಈ ತರ ಕೇಳಿ ನಾನು ಅಡ್ರೆಸ್ ಮಾಡ್ಬಿಡ್ತೀನಿ. ISO ಸರ್ಟಿಫಿಕೇಶನ್ ಗೌರ್ಮೆಂಟ್ ಅದು ಅಲ್ಲ, ಏನೇ ಇರ್ಲಿ. ಆದ್ರೆ ಅದು ಮಾರ್ಕೆಟ್ ಅಲ್ಲಿ ಟಿವಿಯಲ್ಲಿ ಬಂತು ಅಂದ್ರೆ IMA ಬಗ್ಗೆ ಒಳ್ಳೆ ಅಭಿಪ್ರಾಯ ಜನರಲ್ಲಿ ಕೂಡ್ತಾರೆ. ನಾನು ಅದೇ ಮಾತಾಡ್ತೀನಿ, ನಿಮ್ದು ಅಡ್ರೆಸ್ ಮಾಡ್ಬಿಡ್ತೀನಿ ಈಗಲೇ ನೆತ್ತಲೆ. ISO ಅನ್ನೋದು ಇಸ್ ಇಟ್ ಗೌರ್ಮೆಂಟ್ ರೆಕಗ್ನೈಸ್ಡ್? ಇಟ್ಸ್ ಎ ಪ್ರೈವೇಟ್ ಆರ್ಗನೈಸೇಷನ್. ಒಂದು IMA ಇಸ್ ಇಟ್ ಎ ಗೌರ್ಮೆಂಟ್ ಆರ್ಗನೈಸೇಷನ್? ಇಲ್ಲ. ಇವತ್ತು ಸರ್ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ತಾ ಇದ್ದೀನಿ. ನಾವು ಅಫಿಷಿಯಲ್ ಆಗಿ ಆಯುಷ್ನ ಪ್ರೈವೇಟ್ ಆಗಿ ತಗೊಂಡು ನಾವು ಕೂಡ್ಬಿಟ್ಟು ಸರ್ಟಿಫಿಕೇಶನ್ ಶುರು ಮಾಡ್ಬೇಡ ಇಮಿಡಿಯೇಟ್ ಆಗಿ. ಥ್ಯಾಂಕ್ ಯು ಸರ್. ಇದು ನನ್ನ ಜವಾಬ್ದಾರಿ. ಐ ಆಮ್ ಅಡ್ವೊಕೇಟ್. ನನಗೆ ಹೇಗೆ ಮಾಡ್ಬೇಕಂತ ಗೊತ್ತು, ಅದನ್ನೆಲ್ಲ ಮಾಡ್ಬಿಟ್ಟು ಇಮಿಡಿಯೇಟ್ ಮಾಡೋಣ. ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದು ಜೋರ ಚಪ್ಪಲೆ ಇರಿ. ಯಾಕೆಂದ್ರೆ ಸರ್ ಇದರಿಂದ ಏನು ಬೆನಿಫಿಟ್ ಇದೆ ಅಂದ್ರೆ, ಆ ISO ಸರ್ಟಿಫಿಕೇಟ್ ಕೊಡೋದ್ರಿಂದ 1 ವರ್ಷ 2 ವರ್ಷ ಅದೊಂದು ಕಾಂಟ್ರಾಕ್ಟ್ ಇರುತ್ತೆ. ಆ ಕಾಂಟ್ರಾಕ್ಟ್ರಿಂದ ಆರ್ಗನೈಸೇಷನ್ ಡೆವಲಪ್ ಆಗುತ್ತೆ ಆರ್ಥಿಕವಾಗಿ. ಯಾಕಂದ್ರೆ ಅವ್ರು ಹಾಗೆ ತಗೊಳ್ಳೋದಲ್ಲ, ದೇ ವಿಲ್ ಪೇ ದ ಫೀ ಫಾರ್ ದಟ್ ಸರ್ಟಿಫಿಕೇಟ್. ಒಟ್ಟು ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿ ಹೇಳೋದು, ಅದ್ಭುತವಾಗಿ ಹೇಳಿದ್ರು. ಇದರಿಂದ ಏನಾದ್ರು ಗೊತ್ತಾ, ಎಲ್ಲ ಇಂಡಸ್ಟ್ರಿನೂ ನಾವು ಹಿಂಗ್ ತರ್ಬೋದು. ಬ್ಯೂಟಿಫುಲ್, ವೆರಿ ಗುಡ್. ಎಲ್ಲ ನಮ್ಮಿಂದ ಬಂದ್ಬಿಡ್ತಾರೆ. ಅದರಿಂದ ಡನ್, ವಿಲ್ ಡೂ ಇಟ್ ಇಮಿಡಿಯೇಟ್ಲಿ. ನೆಕ್ಸ್ಟ್ 130 ಆಯುಷ್ ಕಾಲೇಜ್ಗಳಿವೆ. ಸರಿಸುಮಾರು 3,000-5,000 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಟರ್ನ್ಶಿಪ್ ಮುಗಿಸಿ ಬರ್ತಾರೆ. ಅವರಿಗೊಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಬೇಕು AFI ಮತ್ತು ಆಯುಷ್ TV ವತಿಯಿಂದ. ಯಾವ ಥರ ವೇದಿಕೆ ಅಂದರೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಅವೈಲೇಬಲ್ ಸೋರ್ಸಸ್ಸು ಅವ್ರು ವರ್ಕ್ ಮಾಡೋದಕ್ಕೆ ಅದು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಬೇಕು. AFI ಇಂದನೂ ಆಯಿತು, ಆಯುಷ್ TV ಇಂದನೂ ಆಯಿತು. ಅದನ್ನು ಡಿಸ್ಪ್ಲೇ ಮಾಡ್ತಾ ಇರಬೇಕು, ಟಿವಿಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರಬೇಕು. ಆವಾಗ ಅದನ್ನು ಹುಡುಕೊಂಡು ಆ ವಿದ್ಯಾರ್ಥಿಗಳು ಆ ಕಾಂಟ್ಯಾಕ್ಟ್ ನಂಬರನ್ನು ಹುಡುಕೊಂಡು ಅಲ್ಲಿ ಹೋಗಿ ಅವರು ತಮ್ಮ ಪ್ಲೇಸ್ಮೆಂಟ್ಗಳನ್ನು ಮಾಡೋದು. ಒಂದು 20-30% ಪೀಪಲ್ ವಿಲ್ ಜಾಯಿನ್ PG, ಅನದರ್ 20-30% ಪೀಪಲ್ ವಿಲ್ ಕಂಟಿನ್ಯೂ ವಿತ್ ದ ಹಾಸ್ಪಿಟಲ್ ಡ್ಯೂಟೀಸ್. ಅದರ್ 30-40% ಒಂದಿಷ್ಟು ಜನ ಪ್ರಾಕ್ಟೀಸ್ಗೆ ಹೋಗ್ತಾರೆ. ಇನ್ನೊಂದು 20% ಏನೂ ಇಲ್ಲದೇ ಇರ್ತಾರೆ. ಸೊ ಅವ್ರಿಗೂ ಕೂಡ ಆ ಪ್ಲೇಸ್ಮೆಂಟ್ ಆಗೋದಕ್ಕೆ ನಾವು ಗೈಡೆನ್ಸ್ ಮಾಡಬೇಕು. ಆ ಗೈಡೆನ್ಸಿಗೆ ನಿಮ್ಮ ನೇತೃತ್ವದಲ್ಲಿ ನಮ್ಮ ಒಂದು AFI ವತಿಯಿಂದ ಇಡೀ ಎಲ್ಲ ಜಿಲ್ಲೆ ತಾವೇನು ಹೇಳಿದ್ರೆ ಗ್ರೇವಿಯನ್ ಸೆಲ್ಲು, ಅದರ ಜೊತೆಗೆ ಇದನ್ನು ಸೇರಿಸ್ಬಿಟ್ಟು
ಇದು ಒಂಥರ ಗ್ರೇವಿ ಅನ್ಸನೆ. ಯಾಕಂದ್ರೆ ಅವ್ರಿಗೆ ಮುಂದೆ ಅವರು ಸೆಟ್ಲ್ ಆಗ್ಬೇಕಂದ್ರೆ ಅವ್ರಿಗೆ ಯಾವ ಥರದ ಅವಕಾಶಗಳಿವೆ. ಈಗ ಬೆಂಗಳೂರು ಅಂತ ಒಂದು ಊರಲ್ಲೇನೆ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿ ವೇಕೆನ್ಸಿ ಇದೆ ಅಂತಕ್ಕಂಥದ್ದು ಅಲ್ಲಿ ಲೋಕಾಲಿಟಿಗೆ ಅಷ್ಟೇ ಗೊತ್ತಾಗುತ್ತೆ. ಹುಬ್ಳಿಲಿ ಕೂತವ್ರಿಗೆ, ಗುಲ್ಬರ್ಗದಲ್ಲಿ ಕೂತವ್ರಿಗೆ ಗೊತ್ತಾಗಲ್ಲ. ಆ ಪಬ್ಲಿಸಿಟಿಯನ್ನು ನಾವು ನಿಮ್ಮ ಜೊತೆಗೆ ನಾವು ಮಾಡಿದ್ರೆ ಅದು ಆ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಯೋಚನೆ. ತಮ್ಮ ಅಭಿಪ್ರಾಯ ಸರ್? ಈಗ ಬ್ಯಾಚ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಸರ್ ನಿಮ್ದು? ಈಗ ಸೆಪ್ಟೆಂಬರ್ ಅಲ್ಲಿ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, 100% ಪ್ಲೇಸ್ಮೆಂಟ್ 1 ಮಂತ್ ಅಲ್ಲಿ ಮಾಡಿಸ್ತೀನಿ ನಾನು ಸೆಪ್ಟೆಂಬರ್. ಯಾಕೆ ಅಂತ ಹೇಳ್ತೀನಿ, ಇದನ್ನ ಬರೋ ಮುಂಚೆ ಎಲ್ಲ ವರ್ಕೌಟ್ ಯಾಕೆ ಮಾಡಿದ್ದೀನಿ ಅಂದ್ರೆ, ಆಲ್ರೆಡಿ ವಿ ಹ್ಯಾವ್ ಟೈಡ್ ಅಪ್ ವಿತ್ ಮೆನಿ ಆರ್ಗನೈಸೇಷನ್. ನೆಕ್ಸ್ಟ್ ಅವ್ರ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಆಲ್ರೆಡಿ ಮಾತಾಡಿದ್ವಿ. ಈ ಬ್ಯಾಚ್ ಎಲ್ಲ ಸಂಜೀವಿನಿಯಿಂದಾನೇ ವಿಲ್ ಸ್ಟಾರ್ಟ್ ಪ್ಲೇಸ್ಮೆಂಟ್. ಆಯುಷ್ ಟಿವಿ ನಾವು ಟೈ ಅಪ್ ಮಾಡ್ಕೊಳ್ತೇವೆ ಸರ್. ಓಕೆನಾ ಸರ್? ಅಲ್ಲ ಸಾಹೇಬ್ರು ಓಕೆ ಅಂದ್ರೆ ನಾನು ಹೆಂಗೆ ಮಾಡೋಕ್ಕಲ್ಲ, ಸಾಹೇಬ್ರು ಓಕೆ ಅನ್ಬೇಕಲ್ಲ. ಡನ್ ಆಯ್ತು, ಡನ್. ನೆಕ್ಸ್ಟ್ ಇನ್ನೇನು ಇದು ಏನು ಗೊತ್ತಾ, ಹಾಸ್ಪಿಟಲ್ ನೋಡಿ, ಇದೊಂದು ಹೇಳ್ಬಿಡ್ತೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ BAMS ನಾನು ನೋಡಿರೋದು 10,000, 15, 20, 25,000 ರೂಪಾಯಿ ವರ್ಕ್ ಮಾಡ್ತಾವ್ರೆ. ವರ್ಕ್ ಮಾಡ್ತಿರೋ MBBS ಅವ್ರ ಅಂಡರು ತುಂಬ ದುಃಖದ ವಿಚಾರವಾಗಿ ಆ ಒಂದು ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ತಾವ್ರೆ. ಅವರು ಡಾಕ್ಟ್ರ್, ಇವರು ಡಾಕ್ಟ್ರ್. ಈಗ ನಾನೇನು ಮಾಡಿದ್ದೀನಿ ಗೊತ್ತಾ, ಹಾಸ್ಪಿಟಲ್ ನೋಡ್ತಿಲ್ಲ, IT ಕಂಪ್ನಿಲಿ, ಕಾರ್ಪೊರೇಟ್ಸಲ್ಲಿ, ಅಲ್ಲಿ ಪ್ಲೇಸ್ಮೆಂಟ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ದಟ್ ದೇ ವಿಲ್ ಗೆಟ್ ಎ ವೆರಿ ಗುಡ್ ಸ್ಯಾಲ್ರಿ. ಅದನ್ನ ಮಾಡೋದಕ್ಕೆ ಏನು ಗೊತ್ತಾ ಪ್ರಾಬ್ಲಮ್, ನಾನು ಓಪನ್ ಆಗಿ ಹೇಳ್ತೀನಿ, ಪ್ರಾಬ್ಲಮ್ ಆಗ್ತಾ ಇರೋದು ನಾವು ಕ್ವಾಲಿಟಿ ತೋರಿಸ್ತಾ ಇಲ್ಲ. ಈ ಫಸ್ಟ್ 6 months ನಮ್ಮ ಸ್ಟ್ಯಾಂಡರ್ಡ್, ನಮ್ಮ ತಾಕತ್ ತೋರಿಸ್ಬೇಕು. ನಮ್ಮ ಚಾನಲ್ ಎಲ್ಲ ನೀವು ನೋಡ್ತಿರಲ್ಲ, ಏನಾದ್ರು ಸ್ಟಫ್ ಕಂಟೆಂಟ್ ಕೊಡೋಣ ಅಂದ್ರೆ ಸ್ಟಫ್ ಕಂಟೆಂಟ್ ಅವ್ರು ಬರೋದೇ ಇಲ್ವೇ. ಆಮೇಲೆ ಚೂರು ಏನಾದ್ರು ಬ್ರ್ಯಾಂಡಿಂಗ್ ಆಗ್ಬಿಟ್ಟು ಅವ್ರು ಹಿಂಗೆ ಆಗ್ಬಿಡ್ತಾರೆ, ಹಿಂಗೆ ಬಗ್ಗೋದೇ ಇಲ್ಲ. ಅದೊಂದು ಪ್ರಾಬ್ಲಮ್. ಇವಾಗ ನಾವು PG ಮಾಡಿದವರು, ನಾನು ಡಾಕ್ಟರ್ನೇ, ನಾನು ಅಡ್ವೊಕೇಟೇ, ನಮ್ದು ಹಂಗೆ ಅಂದ್ಕೊಂಡ್ಬಿಟ್ಟು ಹಿಂಗೆ ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ ಕೆಲಸ. ಸ್ಟೂಡೆಂಟೇ ಲಾಸ್ಟ್ ಕೊನೆ ಉಸಿರೋ ತನಕ ನಾವು ಸ್ಟೂಡೆಂಟ್ ಆಗಿನೇ ಇರಬೇಕು. ಸ್ಟೂಡೆಂಟ್ ಆಗಿದ್ರೆ ಮಾತ್ರ ಗ್ರೋತ್. ಹೊಡಿದ್ರು ಜ್ವರ ಚಪ್ಪಲಿ, ಅವ್ರು ಹೊಡೆದ್ರು ಕರೆಕ್ಟ್. ಸೊ ಈಗೋ ಬಿಡಬೇಕು. ಈಗೋ ಬಿಟ್ರೆ ನಾನು ಹೇಳ್ತೀನಲ್ಲ, ಎಲ್ಲರೂ ಒಟ್ಟಿಗೆ ಬೇರೆಯವ್ರಿಗೋಸ್ಕರ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಡೆವಲಪ್ಮೆಂಟ್ ಅವ್ನು ವರ್ಕ್ ಮಾಡ್ತಾರೆ, ಇದಂತೂ ಗ್ಯಾರಂಟಿ ಸರ್. ಸರ್, ನಾನು ಡಾಕ್ಟರ್ ಸಂದೀಪ್ ಕುಲಕರ್ಣಿ ಅಂತ. ಸರ್, ಈಗ ನಿಮ್ಮ ಆಯುಷ್ ಟಿವಿ ಮುಖಾಂತರ ಆಯುಷ್ ಸಿಸ್ಟಮ್ ಮಹತ್ವ ಆಗಲಿ, ಇಂಟಿಗ್ರೇಟೆಡ್ ಮಹತ್ವ ಪಬ್ಲಿಕ್ಕಿಗಾಗಲಿ, ಸರ್ಕಾರಕ್ಕಾಗಲಿ, ಅದೇ ಅಧಿಕಾರಿಗಳಿಗಾಗಲಿ ತಿಳಿಯುತ್ತೆ. ಪ್ಯಾನಲ್ ಡಿಸ್ಕಷನ್ ಮಾಡಿದರೆ, ಇಲ್ಲ ನಿಮ್ಮಲ್ಲಿ ಡಿಸ್ಕಷನ್ ಆದರೆ ಓಪನ್ ಆಗಿ ಡಿಸ್ಕಷನ್ ಆಗಬೇಕು ಅಂತ ನನ್ನ ವಿಚಾರ ಸರ್. ಇದು ಆಲ್ರೆಡಿ ಅಡ್ರೆಸ್ ಮಾಡಾಯ್ತು. ನಿಮ್ಗೆ ಫಸ್ಟ್ ಕೂತ್ಕೊಂಡ್ರು, ನಿಮ್ಮ ಆನಂದ್ ತ್ರಿಶಾಲು, ಮೋಹನ್ ಬ್ರದರ್ಸ್ ಆನ್ಲೈನ್ ಎಲ್ಲರೂ ಕೂತಿದ್ರು, ಇನ್ನ ಯಾರು ಬಂದಿದ್ರಲ್ಲಿ. ಅದು ಕೂತ್ಕೊಂಡು ಆಯ್ತು, ಮಾಡಿದ್ದು ಆಯ್ತು. ಎನಿ ಟೈಮ್ ಇವರು ವೆಲ್ಕಮ್. ನಾಳೆನೇ ಬರ್ತೀರಾ, ನಾಳೆನೇ ಬನ್ನಿ. ಅದು ಈಗಲೇ ಒಂದು ಡಿಸ್ಕಷನ್ ಮಾಡ್ತೀರಾ, ತಗೊಂಡ್ರೆ ರಿಲೇ ಮಾಡ್ತೀವಿ. AFI ಇದು ಏನು ಗೊತ್ತಾ, ನೀವು ನಮ್ಮ ಚಾನಲ್ ನಿಮ್ಮ ಚಾನಲ್ ಒಂದೇ ಇವಾಗ ಎನಿಥಿಂಗ್ ಡನ್. ನೆಕ್ಸ್ಟ್ ಸರ್, ಈಗ ಇದಕ್ಕಿಂತ ಮುಂಚೆದ್ದು ಪ್ರಶ್ನೆಗೆ ನೀವು ಅಂದ್ರಲ್ಲ, ಈಗ ನಮ್ಮ ಆಯುರ್ವೇದ ಗ್ರಾಜ್ಯುಯೇಟ್ಸ್ಗೆ ಡಿಫ್ರೆಂಟ್ ಲೆವೆಲಲ್ಲಿ ಪ್ಲೇಸ್ಮೆಂಟ್ ಕೊಡ್ತೀನಿ ಅಂತಂದು ನೀವೊಂದು ಪಾಯಿಂಟ್ ಹೇಳಿದ್ರಿ. ಅಂದ್ರೆ ವಿ ಆರ್ ನಾಟ್ ಹ್ಯಾವಿಂಗ್ ದ ಕ್ವಾಲಿಟಿ ಸ್ಟೂಡೆಂಟ್ಸ್ ಅಥವಾ ಅಂತಲ್ಲ, ವಾಟ್ ಕ್ವಾಲಿಟಿ ಸರ್ವಿಸ್ ನಮ್ಗೆ ಕೊಡ್ಲಿಕ್ಕೆ ಇನ್ನೂ ಆ ಲೆವೆಲ್ ನಾವು ರೀಚ್ ಆಗಿದ್ದೇವಿಲ್ಲ ಅಂತೇಳಿ. ಡೆಫಿನೆಟ್ಲಿ ಸರ್, ಇದೊಂದು ನಮಗೂ ಇದನ್ನೇ ಇದೆ. ನಾವು ಇದಕ್ಕೆ ವೆದರ್ ವಿ ಆರ್ ಸೋ ಮಚ್ ಪೊಟೆಂಟ್ ಟು ಕೇಟರ್ ದೇರ್ ನೀಡ್ಸ್ ಅಂತೇಳಿ. ಅದಕ್ಕೆ ನೀವು ಒಂದು ಈ ತರ ಈಗ ಹೆಂಗಂದ್ರೆ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಸರ್ ಎಲ್ಲರೂ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಅವ್ರಿಗೊಂದು 3 months 5 months ಅವ್ರ ಕಂಪ್ನಿಯವರೇ ವಾಟ್ ದೇ ಆಕ್ಚುಲಿ ನೀಡ್ ಅನ್ನೋದನ್ನ ಒಂದು ಇದನ್ನ ಮಾಡ್ತಾರೆ ಸರ್. ಅವ್ರಿಗೆ ಅವ್ರು ಯಾವುದೇ ಬ್ರಾಂಚ್ ಕಲ್ತ್ರು ಅವ್ರಿಗೆ ಯಾವ ತರ ಬೇಕು ಹಂಗ ಅವ್ರನ್ನ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ತಗೊಳ್ತಾರೆ. ಸೊ ಹಂಗೆ ಏನಾದ್ರು ಇತ್ತಂದ್ರೆ ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ. ಅವರಿಗೆ ನೀವು ಏನಾಯ್ತಾರಲ್ಲ, ಯಾವ ತರ ಸೆಟಪ್ ನಲ್ಲಿ ಅವ್ರಿಗೆ ಯಾವ ತರ ಟ್ರೈನಿಂಗ್ ಬೇಕು ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಡಾಕ್ಟರ್ಸ್ಗೆ ಅಂದ್ರೆ, ಸೊ ವಿ ವಿಲ್ ಸೆಟ್ ಅಪ್ ಇದನ್ನ ಸೆಂಟರ್ಸ್ ಅನ್ನ ಒಂದು 4-5 ಕಡೆ ಕರ್ನಾಟಕದಲ್ಲಿ. ಸೊ ನಾವು ಅಲ್ಲಿ ಸ್ಟೂಡೆಂಟ್ಸ್ಗೆ ಅಥವಾ ಡಾಕ್ಟರ್ಸ್ಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಅವ್ರ ಸ್ಕಿಲ್ನೆಲ್ಲ ಎನ್ಹಾನ್ಸ್ ಮಾಡಿ ಅಲ್ಲಿ ಕಳಿಸ್ಬೋದಲ್ಲ ಅಂತದ್ದು. ಸೂಪರ್, ಒಳ್ಳೇದು. ಒಂದು ಚಪ್ಪಲ ಇದೆ, ಏನ್ ಕೇಳ್ತಾ ಇರ್ತಾರೆ. ಇವಾಗ ಮ್ಯಾನೇಜ್ಮೆಂಟ್ ಅಲ್ಲಿ ಫಿನಿಶಿಂಗ್ ಸ್ಕೂಲ್ ಅಂತಿದೆ, ನಮ್ಮಲ್ಲಿ ಫಿನಿಶಿಂಗ್ ಸ್ಕೂಲ್ ಇಲ್ಲ. ಅದನ್ನ ನಾವು ಪ್ರೊವೈಡ್ ಮಾಡಬೇಕು ಅಂದ್ರೆ ಎಲ್ಲಿ ಲ್ಯಾಕಿಂಗ್ ಗೊತ್ತಾ ಇರೋದು, ನಮ್ಮ ಸ್ಟಫ್ ಇರುತ್ತೆ, ಗಟ್ಸ್ ಇರಲ್ಲ. ಇದು ಪ್ರಾಬ್ಲಮ್ ಇದೆ ಆಕ್ಚುಲ್ ಆಗಿ. ಆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಿ, ಆ ಸಾಫ್ಟ್ ಸ್ಕಿಲ್ಸ್, ಆ ಸ್ಕಿಲ್ ಓರಿಯೆಂಟೆಡ್, ಅದು ಟ್ರೈನಿಂಗ್ ಬೇಕಾಗಿದೆ. ನಾಲೆಜ್ ಆಲ್ರೆಡಿ ನಿಮ್ಗೆಲ್ಲ ಇರುತ್ತೆ. ಅದಕ್ಕೆ ಅಂತಾನೆ ನಾವುಗಳು ಒಂದು ಸಿಲೆಬಸ್ ಅಂತ, ಅದಕ್ಕೆ ರಿಸರ್ಚ್ ಸೆಂಟರ್ ಅಂತ ಹೇಳ್ತೀವಿ, ಮಾಡ್ಬಿಟ್ಟು ಮಾಡಬೇಕು ಅಂತಿದ್ದೀವಿ.
ಬನ್ನಿಗಲ್ಸ್ ಅವ್ರ ಇದನ್ನ ನೇತೃತ್ವ ತಗೋಬೇಕು. ಯಾಕೆ ಅಂದ್ರೆ ಅವ್ರು ಅವತ್ತು ಬಂದ್ಬಿಟ್ಟು ಕಾಲೇಜ್ಗಳು ಫೋನ್ ಮಾಡದೆ ಹೋಗಿದ್ರೆ ನಮ್ಗೆ ಹೆವಿ ಚಾಲೆಂಜ್ ಆಗುತ್ತೆ. ಅವತ್ತು ಸ್ಟೂಡೆಂಟ್ಸ್ ಡೇ ದಿನ ಅವ್ರ ನೆಟ್ವರ್ಕ್ ಅಲ್ಲಿ ಅವ್ರು ಎಲ್ಲಾ ಕಾಲೇಜ್ಗಳನ್ನು ಟೈಅಪ್ ಮಾಡಿದ್ರೆ ಆ 4 ಸೆಂಟ್ರು ಹುಡ್ಕೋದ್ರಿಂದ ಹಿಡಿದು ಟ್ರೈನಿಂಗ್ ಕೊಡೋದಕ್ಕೆ, ಟ್ರೈನಿಂಗ್ ಮತ್ತೆ ಹೇಳ್ತಾ ಇದ್ದೀನಿ, ಲೀಡರ್ಸ್ಗಳು ಕೊಡಬೇಕು, ನಾಟ್ ಇನ್ ಯುವರ್ ಫೀಲ್ಡ್, ಬೇರೆ ಫೀಲ್ಡಲ್ಲಿ ಇರುವಂಥ. ಫಾರ್ ಎಕ್ಸಾಂಪಲ್ ಬಯಕನ್ ಮಜಮ್ದಾರ್ ಅವ್ರು ಬರಬೇಕು, ನಾರಾಯಣಮೂರ್ತಿ ಸರ್ ಬರಬೇಕು, ಸುಧಾಮೂರ್ತಿ ಮೇಡಮ್ ಅವರು, ಈ ಥರ ಕೀ ಅವ್ರು ಬಂದು ಅಡ್ರೆಸ್ ಮಾಡಬೇಕು. ಅವ್ರು ಬಂದಾಗ ನಮ್ಮವ್ರ ಡಿಸಿಪ್ಲಿನ್, ನನಗೆ ಬಂದಾಗ ನಾನು ಹೇಳ್ದೆ, ನಾನು ಕಾಲೇಜು ಡಿಸಿಪ್ಲಿನ್ ಇದೆ, ಯಾಕಂದರೆ ಅಲ್ಲಿರುವಂಥ ಸ್ಟಾಫ್ ನೋಡಿದೆ, ಸ್ಟೂಡೆಂಟ್ಸ್ ನೋಡಿದೆ, ಆ ವಾತಾವರಣ ಕ್ರಿಯೇಟ್ ಆಗಿರಬೇಕು. ಅವ್ರು ಬಂದಾಗ, ಅಲ್ಲಿ ಬಂದಾಗಲೂ ನಾವು ಸ್ವಲ್ಪ ಅದು ಇದು ಒಂಥರ ಕಲ್ಚರ್ ಮ್ಯಾನೇಜ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅವ್ರು ನೋಡಿ ಹೋದಾಗ ಹಂಗೆ ಮೆತ್ತಿ ನಾವು ಟೈಅಪ್ ಮಾಡ್ಬೋದು ಕಾರ್ಪೊರೇಟ್ಸಲ್ಲಿ. ಇದನ್ನು ನಾವು ನಿಜವಾಗ್ಲೂ ಮಾಡೋದು ತುಂಬ ಒಳ್ಳೆಯದು. ನಾನು ಎಷ್ಟು ಸ್ಪೀಡಾಗಿ ಆ್ಯಕ್ಷನ್ ತೊಗೊಳ್ತೀನೋ ಅಷ್ಟೇ ಸ್ಪೀಡಾಗಿ ಆ್ಯಕ್ಷನ್ ತೊಗೋಬೇಕು. ನೀವು ಆ್ಯಕ್ಷನ್ ತೊಗೊಳ್ದೆ ಸಜೆಷನ್ ಕೊಟ್ಬಿಟ್ರೆ ನಾವು ಏನು ಮಾಡೋಕ್ಕಲ್ಲ, ಆ್ಯಕ್ಷನ್ ತೊಗೋಬೇಕು. ನಾನು ಇಮಿಡಿಯೇಟಾಗಿ ರೆಡಿ ಮಾಡ್ತೀನಿ, ಅನೌನ್ಸ್ ಮಾಡ್ಬಿಡಲ್ಲ, ನಾಳೆ ನಾಳಿದ್ದು ಅನೌನ್ಸ್ ಮಾಡ್ತೀನಿ, ಮಿಕ್ಕಿದ್ದು ನಿಮ್ಮ ಬ್ಯಾಕ್ಗ್ರೌಂಡ್ ರೆಡಿ ಮಾಡಿ, ಓಕೆನಾ? ಮಿಕ್ಕಿದ್ದು ಇವರೇ ಲಾಕ್ ಮಾಡಿಬಿಟ್ಟೆ ನಾನು. ಗುಡ್, ವೆರಿ ಗುಡ್. ನೆಕ್ಸ್ಟ್. ಬಟ್ ನಿಮ್ದು ಚೆನ್ನಾಗಿತ್ತು ಸರ್, ಮತ್ತೆ ಇದ್ರವ್ರು ಸೂಪರ್ ಆಯ್ತು ನಿಮ್ದು. ನಮ್ಮ ಕರ್ನಾಟಕದಲ್ಲಿ 160ರಿಂದ 180 ಫ್ಯಾಕ್ಟ್ರಿಗಳಿದಾವೆ ಆಯುಷದ್ದು, ಅಂದ್ರೆ ಕಾಲೇಜಸ್. ಅಲ್ಲ ಏನು ಕಾಲೇಜಸ್ ಸರ್, ನಾನು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು. ಡಾಕ್ಟರ್ಸ್ ತಯಾರು ಮಾಡುವಂತ ಫ್ಯಾಕ್ಟ್ರಿಗಳು. ನಾವು ಅವರಿಗೆ ಕಾಲೇಜಲ್ಲಿ ಇರುವಾಗನೇ ನಮ್ಮ ಆಯುರ್ವೇದ ಹಿಂಗಿದೆ, ಹಿಂಗೆ ಮಾಡಬೇಕು ಅಂತ ಅವರು ಮೊದಲು ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಕೆಲವು ಕಾಲೇಜಲ್ಲಿ ಸ್ಟಾರ್ಟ್ ಆಗಿದೆ. ನಾವು ಮಾಡುವಾಗ ನಮಗೇನಿಲ್ಲ, ಈಕ್ವಲ್ ಟು MBBS ನೀವು ಹೋಗಿ ಏನಾದರೂ ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಹೇಳಿ 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 ಆಯುರ್ವೇದನ ಕಡಿಮೆ ಮಾಡಿದರು. ನಾವು ಏನು ಮಾಡಿಬಿಟ್ವಿ, ಸಿರಿಂಜು ಇಂಜೆಕ್ಷನ್ನು ಇವನ್ನ ತೊಗೊಂಡು ನಾವು ನಿಂತುಬಿಟ್ವಿ. ನಾವು ಈಗ ಅದ್ರ ಬಿಟ್ಟು ಬರೋದು ಕಷ್ಟ ಆಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದ್ದೀವಿ, ಅದು ಪೂರ್ತಿ ಆಗ್ತಾ ಇಲ್ಲ. ಸೊ ಇದನ್ನು ಮೊದಲು ನಮ್ಮ ಇನ್ಸ್ಟಿಟ್ಯೂಷನ್ಗಳು ಏನಾದವಲ್ಲ 180 ಫ್ಯಾಕ್ಟ್ರಿಗಳು, ಅವೆಲ್ಲವೂ ಮೊದಲು ಡಿಸೈಡ್ ಆಗಬೇಕು. ನಮ್ಮಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ನಾವು ಇದನ್ನೇ ಕಲಿಸ್ಬೇಕು ಅಂತ. ಆಮೇಲೆ ಸಿಸ್ಟಮ್ ವೈಸ್ ಏನಿದೆ, ನಮ್ಮ CCIM ಅಥವಾ ಕೌನ್ಸಿಲದ್ದು ಏನಿದೆ ಇದೆಲ್ಲ, ಅದ್ರ ಪ್ರಕಾರ ಏನು ಕಲಿಸ್ಬೇಕು ಅದನ್ನು ಕಲಿಸ್ಲಿ. ಯಾಕಂದ್ರೆ ಇಟ್ ಈಸ್ ರಿಕ್ವೈರ್ಡ್. ಮಾಡರ್ನು ಬೇಕು, ಇಲ್ಲ ಅನ್ನಂಗಿಲ್ಲ. ಆದರೆ ಮಾಡರ್ನ್ದು ಬೇಕು ಅನ್ನಬೇಕಂದ್ರೆ ನಾವೆಲ್ಲ ಏನೈತಲ್ಲ, ಇದನ್ನೇನು ನೀವು ಹೇಳಿದ್ರಲ್ಲ ಗೌರ್ಮೆಂಟ್ ಲೆವೆಲ್ನೊಳಗೆ ಇವೆಲ್ಲ ವರ್ಕ್ ಆಗಬೇಕು. ಅದು ಪ್ರೊಸೆಸ್ ನಡೆದಿದೆ. ಇನ್ನು ನೆಕ್ಸ್ಟ್ ಇಷ್ಟು ಮಂದಿ ಹೊರಗೆ ಬೀಳ್ತಾರಲ್ಲ, ಅವ್ರಿಗೇನು ಮುಂದೆ, ಈಗ ನೀವು ರಿಪ್ಲೇಸ್ಮೆಂಟ್ದು ಏನೋ ಪ್ಲೇಸ್ಮೆಂಟದ್ದು ಎಲ್ಲ ಕೇಳಿದರು. ನಮ್ಮವರಿಗೆ ನಾವು ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಒಂದು ಸಿಸ್ಟಮಿನ ಬಗ್ಗೆ ಗೌರವ ಕೊಡೋದು ನಾವು, ನೀವು ಹೇಳಿದ್ದ ಬಾಕಿ ಆಗ್ತದೆ. ನಾವು ಮೊದಲು ಕಲಿಸ್ಬೇಕಾಗಿದೆ, ಅದು ನಮ್ಮಲ್ಲಿ ಇಲ್ಲ. ಆಮೇಲೆ ಸ್ವಯಂಕೃತ ಅಪರಾಧಗಳು ಏನಂದರೆ, ನಾನೊಬ್ಬನು ಮುಗಿಸಿದಲ್ಲ, ನಂದೊಂದಾದ್ರೆ ಸಾಕು. ಈಗ ನೀವು ಹೇಳಿದ್ರೆ 3,000-5,000 ಜನ ನಿಮ್ಮ ಕಾನ್ಫರೆನ್ಸಿಗೆ ಬರಬೇಕಾದ್ರೆ ಯಾರ್ಯಾರು ಏನೇನೋ ಪ್ರೀತಿಯಿಂದ ಮಾತಾಡಿದಾರೋ, ಇದರಿಂದ ಮಾತಾಡಿದಾರೋ, XYZ ಇಂದ ಮಾತಾಡಿದ್ವು ಎಲ್ಲ ಉದಾಹರಣೆಗಳಿದಾವೆ. ಅಷ್ಟು ಮಾತಾಡಿದಾಗೂ ಸಹಿತ ಇಷ್ಟೇ ಆಗಿರೋದು. ಇನ್ನೂ ಇವ್ರಿಗೆ 18,000, 9,000, 12,000 ನಮ್ಮ ಮೆಂಬರ್ ಅದಾವೆ ನಾವು. ಆದರೆ ಎದಕ್ಕೂ ಉಪಯೋಗ ಇಲ್ಲ. ಉದಾಹರಣೆಗೆ ನಿನ್ನೆ ಒಂದು ನಾವು ಧಾರವಾಡ ತಾಲೂಕಿನಲ್ಲಿ 186 ಜನ ನಾವು ಪ್ರಾಕ್ಟೀಷನರ್ಸ್ ಇದ್ದೀವಿ. ಕಾಲೇಜ್ನಲ್ಲಿ ಇರುವಂಥವರು ಸ್ಟಾಫು ಮತ್ತು ಪ್ರೈವೇಟ್ ಪ್ರಾಕ್ಟೀಷನರ್ ಹಿಡಿದು ಮೀಟಿಂಗ್ ಕರೆದು ಎಮರ್ಜೆನ್ಸಿ ಸೀರಿಯಸ್ಸು DHO ಅವರು ರೇಡ್ ಮಾಡ್ತಾ ಇದ್ದಾರೆ. ನಾಳೆ ನಿಮಗೇನಾದ್ರೂ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಿದಾಗೂ ಕೂಡ 64 ಜನ ಬಂದರು, 120 ಜನ ಬರಲಿಲ್ಲ. ಇದು ನಮ್ಮಲ್ಲಿ ನಮ್ಮದೇ ಆದಂಥದ್ದೊಂದು ಮೈಂಡ್ ಸ್ಟೇಟಸ್ ಇದೆ. ಅದನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ? ನೀವು ಆಯುಷ್ ಟಿವಿಯಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದು ಒಂದು. ಎರಡನೇದು, ಇಷ್ಟು ಕಾಲೇಜಸ್ ಇದಾವೆ. ಇವರು ಪ್ರತಿ ವಾರಕ್ಕೆ ಒಂದು ಕಾಲೇಜನ್ನು ಕರೆದು ನಿಮ್ಮ TV ಒಳಗೆ ಒಂದು ಪ್ರೋಗ್ರಾಮ್ ಮಾಡಿಸಿ, ಈಗ ಹೆಂಗೂ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ರೇಡಿಯೋದಲ್ಲಿ ಮಾಡ್ತಾರೆ, ರೇಡಿಯೋ ಕಾರ್ಯಕ್ರಮ ಅಂತೇಳಿ. ಆ ರೀತಿ ಒಂದೊಂದು ಕಾಲೇಜನ್ನು ಕರೆದು ನಿಮ್ಮ ಕಾಲೇಜ್, ನಿಮ್ಮ ಇದ್ರಾಗ TV ಒಳಗೆ ಚಾನಲ್ದೊಳಗೆ ಆಯುರ್ವೇದ ಬಗ್ಗೆ ನೀವು ಅಥವಾ ಹೋಮಿಯೋಪತಿ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಸಲ ಇದು ಮಾಡಿದ್ದಾದ್ರೆ ಆ ಕಾಲೇಜಿಗೂ ಒಂದು ಕ್ರೆಡಿಟ್ ಸಿಗ್ತೈತಿ. ಮತ್ತು ನಮ್ಮ ಕಾಲೇಜು, ನಮ್ಮ ಏರಿಯಾದ ಕಾಲೇಜು ಅವ್ರು ಹೋಗಿದ್ರು, ಮಾಡಿದ್ರು, ನಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಅಭಿಮಾನವೂ ನಮ್ಮಲ್ಲಿ ಇದ್ದವ್ರಿಗೆ ಹುಟ್ಟುತ್ತೆ. ಆ ರೀತಿ ಆದಂಥ ತಾವೊಂದಿಟ್ಟು ಇದ್ರ ಬಗ್ಗೆ. ಸರ್, ಇಲ್ಲಿ ಏನಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರೆ, ನಾವೇನ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಇಲ್ಲಿ ಏನಾಗಿದೆ, ಸ್ಕ್ಯಾಟರ್ ಆಗಿದೆ, ಒಗ್ಗಟ್ಟಿಲ್ಲ, ಯುನೈಟೆಡ್ ಆಗಿಲ್ಲ ಆಯುಷ್ನವರು. ಫಸ್ಟ್ ಮೀಟಿಂಗ್ ನಾವು ಏನ್ ಮಾಡಿದ್ದೇವೆ ಸರ್, ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ ನೀವು ಎಲ್ರಿಗೂ ತೋರಿಸಿ ಯುನೈಟೆಡ್ ಆಗಿ ನಿಲ್ಬೇಕಂತ ಎಲ್ಲಾ ಅಸೋಸಿಯೇಷನ್ ಅವ್ರನ್ನ ಕೂರಿಸಿ
ಯುನೈಟೆಡ್ ಮಾಡಿಬಿಟ್ಟು ಮಾಡಿದ್ದು ಈ ಕಾನ್ಫರೆನ್ಸ್. ಆಲ್ರೆಡಿ ವಿ ಹ್ಯಾವ್ ಡನ್ ಇಟ್. ಎಸ್, ಇದು ಯುನೈಟೆಡ್ ಆದ್ರೆ ಮಾತ್ರ ಸಾಧ್ಯ. ಇಲ್ಲಿ ನಮ್ದೇ ಗೆಲ್ಬೇಕು ಅಂತ ಹೋದಾಗ ಪ್ರಾಬ್ಲಮ್ ಆಗುತ್ತೆ. ಬಟ್ ಫ್ರಾಂಕ್ ಹೇಳ್ತೀನಿ, AFI ಅವರು ನಿಜ ಹೊಡೆಯುವಂಥ ಕೆಲಸ ಮಾಡಿಲ್ಲ. ಅವ್ರು ಯುನೈಟೆಡ್ ಆಗಿ ಎಲ್ಲರೂ ಸುಮ್ಮನೆ ಡಿಸೆಂಟ್ ಆಗಿ ಎಲ್ಲ ವರ್ಕ್ ಮಾಡೋದು. ಇದಂತೂ ಸತ್ಯ, ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು ನೆಗೆಟಿವ್ ಆಗಿಲ್ಲ ನನಗೆ AFI ಮುಖಾಂತರ. ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ, ನಾನು ಇವಾಗ ಆಯುಷ್ ಅಂತ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಲ್ಲಾನು ಒಂದೇನೆ, ಡಿವೈಡ್ ಮಾಡೋದನ್ನ ನಿಲ್ಲಿಸ್ಬೇಕು. ಹಿಂಗೆ ನಾವು ಡಿವೈಡ್ ಮಾಡಿದ್ದು, ಡಿವೈಡ್ ಅಂಡ್ ರೂಲೇ ಬ್ರಿಟಿಷರ್ಸ್ ಮಾಡಿದ್ದು. ಪ್ರತಿಯೊಬ್ರು ಇವತ್ತು ಪೊಲಿಟಿಷಿಯನ್ಸ್ ಡಿವೈಡ್ ಅಂಡ್ ರೂಲೇ ಮಾಡ್ತಾ ಇರೋದು. ಇಲ್ಲಿ ಯಾರು ನಿಮ್ ಲೀಡರ್ಸ್ ಇದಾರಲ್ಲ, ಅಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡೋದ್ರಿಂದನೇ ಪ್ರಾಬ್ಲಮ್ ಆಗ್ತಿರೋದು. ಸೊ ಯುನೈಟೆಡ್ ಆಗಿರ್ಬೇಕು, ಇದು ಮೊದಲನೇದು. ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂಡ್ ವಿಲ್ ಅಡ್ರೆಸ್ ದ ಸೇಮ್ ಥಿಂಗ್. ಇಲ್ಲಿವರೆಗೂ ಯಾವ ಅಸೋಸಿಯೇಷನ್ ಅಲ್ಲಿ ಎಷ್ಟು ಜನ ಸೇರಿದ್ರು ಅಂತ ನಾನು ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ, ಮಾಡೋಕ್ಕೂ ಹೋಗಿಲ್ಲ. ಎಲ್ರಿಗೂ ಸಮಾನವಾಗಿ ನಾವು ನೋಡ್ಕೊಂಡ್ವಿ. ನಾವು ಯುನೈಟೆಡ್ ಆಗೇನೆ ಮಾಡಿದ್ವಿ. ಸರ್ ಹೇಳ್ತೀನಿ ನೋಡಿ, ನಾನೊಂದು ಲೆಟರ್ ಕಳಿಸಿದೆ, ನಿಮ್ಮ ಕಾಲೇಜ್ಗೂ ಬಂದಿರುತ್ತೆ. ಆ ಕಾಲೇಜ್ ನನ್ಗೆ ಇದುವರೆಗೂ ರಿಪ್ಲೈ ಬಂದಿರೋದು ಶ್ರೀ ಕಾಲೇಜಿಂದ ಮಾತ್ರ. ಅಫಿಷಿಯಲ್ ಟೈಅಪ್ ಆದ್ರು. ಶ್ರೀ ಅವ್ರು ಆಲ್ರೆಡಿ ದೇರ್ ವೆರಿ ಬಿಗ್ ಬ್ರ್ಯಾಂಡ್. ಅವ್ರು ಬಂದು ಟೈಅಪ್ ಆದ್ರು. ನಾವು ಮಾಡಕ್ಕೆ ನಡೀದು ಬರಬೇಕಲ್ಲ ಸರ್. ಇಲ್ಲಿ ಇನ್ನೊಂದು, ನಮ್ಮ ಚಾನಲ್ ಹೆಂಗೆ ನಡೆಯುತ್ತೆ? ಇವಾಗ ನೀವು ಡಾಕ್ಟರ್ ಆಗಿದ್ದೀರಾ, ಕಷ್ಟಪಟ್ಟು ಓದಿದ್ದೀರಾ. ನಾನು ನಂದೇ ಪರ್ಸನಲ್ ಎಕ್ಸಾಂಪಲ್ ಹೇಳ್ತೀನಿ. ನಂಗೆ ಫೋನ್ ಬರುತ್ತೆ, ಸರ್ ಒಂದು ಪ್ರಾಬ್ಲಮ್ ಆಗಿದೆ, ಈ ಜಮೀನಲ್ಲಿ ನಂದು ಹಿಂಗೆ ಆಗಿದೆ, ನನ್ನ ಆತ್ಮೀಯರನ್ನೇ ಸ್ವಲ್ಪ ನಿಮ್ಮ ಸಜೆಷನ್ಸ್ ಬೇಕಾ, ಬರಲ್ಲ ಅಂತ. ಬನ್ನಿ ಅಂತೀನಿ. ಬಂದಾಗ ನೀಟಾಗಿ ನನ್ನ ಲೀಗಲ್ ಸರ್ವಿಸಸ್ ಎಲ್ಲ ತಗೊಳ್ತಾರೆ. ತಗೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಕೋಟಿಗಟ್ಟಲೆ ಲಾಭ ತಗೊಂಡು ಹೋಗ್ತಾರೆ. ನಾನು ಫೀಸ್ ಕೊಡೋದು ಬೇಡವಾ? ಲಾಭ ಓದಿಲ್ವಾ? ನಾನು ಕೊಡಲ್ಲ. ನಮ್ದು ಅಡ್ರೆಸ್ ಮಾಡ್ಬೇಕಲ್ಲ ಸರ್. ಈವನ್ ದೆನ್ ನೋಡಿ, ಮೊನ್ನೆ 5,000 ಕೋಟಿ ಕೈಯಿಂದ ಹಾಕ್ಬಿಟ್ಟು ಸುಟ್ಕೊಂಡು ಕೂತಿದ್ದೀವಿ ನಾವು. ಕೈಯಿಂದ ಹಾಕಿ ಲಾಸ್ ಆಗಿದೆ, ಆದರೂ ಮುಂದೆ ಹೋಗ್ತಾ ಇದೀವಿ. ಏನಕ್ಕೆ ಅಂದರೆ ನಾವು ಕಾರ್ಪೊರೇಟ್ ಅಲ್ಲದೆ ಅಬ್ರಾಡ್ ಹೋಗ್ತಾ ಇದೀವಿ. ನ್ಯಾಷನಲ್ ಚಾನೆಲ್ ಆಗ್ತಾಯಿದೆ ನಮ್ಮದು ಶಾರ್ಟ್ಲಿ. ಕರ್ನಾಟಕದಲ್ಲಿ ನಾವು ನ್ಯಾಷನಲ್ ಚಾನಲ್ ಆಗ್ತಿದ್ದೀವಿ. 1 ವರ್ಷದೊಳಗಡೆ ಅನೌನ್ಸ್ ಆಗುತ್ತೆ. ಸೊ ವಿ ಆರ್ ವರ್ಕಿಂಗ್. ಇಲ್ಲಿ ಏನಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ರಿಸ್ಕ್ ಏತು ಇಷ್ಕೆ. ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಳ್ತೋದ್ರೆ ಮಜಾ ಇರಲ್ಲ. ನಾವು ರಿಸ್ಕ್ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಸರ್, ನೀವು ಹೇಳಿದ್ದು ನಿಜ ಐತಿ. ವಿಟಮಿನ್ ಎಮ್ ಡೆಫಿಷಿಯನ್ಸಿ ಎಲ್ಲದಕ್ಕೂ ಅವಶ್ಯಕತೆ ಇದೆ. ನಮ್ಮ AFIಗೂ ವಿಟಮಿನ್ ಡೆಫಿಷಿಯನ್ಸಿನೇ ಐತಿ. ಅದ್ರ ಸಲುವಾಗಿ ಕೆಲವು ಕಡೆ ಸುಮಾರಾಗಿ ಹೆಸರು ಕೆಡಿಸ್ಕೊಂಡಿದ್ದೀವಿ. ಒಪ್ತಿಲ್ಲ, ಇಲ್ಲ ನಂಗಲ್ಲ. ಅದಕ್ಕೆ ಒಂದೇದು ನಾ ಏನೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಒಂದು ರಿಕ್ವೈರ್ಮೆಂಟ್ ಆಯುಷ್ ದ್ವಾರ ಸರ್ಟಿಫೈಡ್ ಅಂತೇಳಿ. ಅದನ್ನ ಮಾಡಿದ್ದೆ ಆದ್ರೆ ನಮ್ಮ ಸಂಸ್ಥೆನೂ ಬೆಳಿತೈತಿ, ನಿಮ್ಮ ಸಂಸ್ಥೆನೂ ಬೆಳಿತೈತಿ. ನಿಮ್ ಥ್ರೂ ಅಡ್ವರ್ಟೈಸ್ಮೆಂಟ್ ಬರ್ಬೇಕಾದ್ರೆ ನೀವು ಇಂಥ ಸರ್ಟಿಫೈಡ್ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಅಂದ್ರೆ ವಿಲ್ ಡೂ ಇಟ್. ವಿಲ್ ವರ್ಕ್ ಔಟ್. ತುಂಬಾ ಚೆನ್ನಾಗಿ